Hello students, welcome to AV Chemistry. So with this video, I am going to start a new series of videos which includes most important reactions which comes in your organic chemistry. Organic chemistry section ಒಳಗಡೆ ಏನು ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಬರ್ತಾವಲ್ಲ ಕೆಮಿಕಲ್ ಪ್ರಾಪರ್ಟೀಸ್ ಆಗಿರಬಹುದು ಪ್ರಿಪರೇಷನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಆಗಿರಬಹುದು ಈ ಎಲ್ಲ ರಿಯಾಕ್ಷನ್ಸ್ ಬಗ್ಗೆ ನಾವು ಈ ಸೀರೀಸ್ ಆಫ್ ವಿಡಿಯೋಸ್ ಒಳಗಡೆ ಡಿಸ್ಕಷನ್ ಮಾಡೋಣ and these videos will definitely give you an idea so how to write chemical reactions and how to predict the products. Okay, and these videos again will help you for your upcoming theory examination as well as your competitive exams also. Okay, let us begin with the video. So first chapter is haloalkanes and haloarenes. ಮೊದಲನೇ ಚಾಪ್ಟರ್ ಇಂದ ಶುರು ಮಾಡೋಣ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸೆಕ್ಷನ್ ಒಳಗಡೆ. ಫಸ್ಟ್ ಬರುವಂತ ಚಾಪ್ಟರ್ ಯಾವ್ದು ಅಂತಂದ್ರೆ ಹ್ಯಾಲೋಅಲ್ಕೇನ್ಸ್ ಅಂಡ್ ಹ್ಯಾಲೋರೆನ್ಸ್. ಸೊ ಇದರೊಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅನ್ಬಹುದಾ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತಾನು ಅನ್ಬಹುದಾ. ಓಕೆ, ನೋಡೋಣ ನಾವು ಯಾವ್ಯಾವ ತರ ರಿಯಾಕ್ಷನ್ಸ್ ಬರ್ತಾವ. ಸೊ ಐ ವಿಲ್ ಡೈರೆಕ್ಟ್ಲಿ ಸ್ಟಾರ್ಟ್ ವಿತ್ ರಿಯಾಕ್ಷನ್ಸ್. ಸೊ ಪಾಯಿಂಟ್ ವೈಸ್ ನೋಡ್ಲಿಲ್ಲ, ಸೊ ಡಿಸ್ಕಷನ್ ಮಾಡ್ಕೊತ ಹೋಗೋಣ. ಮೊದಲು ಏನಂದಾರ ನೋಡ್ರಿ, ಗಿವ್ 2 ಮೆಥಡ್ಸ್ ಫಾರ್ ದ ಪ್ರಿಪರೇಷನ್ ಆಫ್ ಹ್ಯಾಲೋಅಲ್ಕೇನ್ಸ್ or how do you prepare alkyl halide from primary alcohols. ಅಂದ್ರ ಪ್ರೈಮರಿ ಆಲ್ಕೋಹಾಲ್ಸ್ ಅನ್ನ ಯೂಸ್ ಮಾಡ್ಕೊಂಡ ಅಲ್ಕೈಲ್ ಹ್ಯಾಲೈಡ್ಸ್ ಅನ್ನ ಹೆಂಗ್ ಪ್ರಿಪೇರ್ ಮಾಡ್ತೀರಿ ಅಂತ ಕೇಳಿದಾರೆ. ಓಕೆ, ಸೊ ಅದರೊಳಗಡೆ ನಾನು ನಿಮಗೆ 3 ಮೆಥಡ್ಸ್ ಕೊಟ್ಟಿದ್ದೇನೆ. ಸೊ ಆನ್ಸರ್ ಮಾಡ್ಬೇಕಾದ್ರೆ ನೋಡ್ರಿ, ಫಸ್ಟ್ ಒನ್ ಆಕ್ಷನ್ ಆಫ್ ಹ್ಯಾಲೋಜನ್ ಆಸಿಡ್ಸ್ ಆನ್ ಆಲ್ಕೋಹಾಲ್ಸ್. ಕ್ವಶನ್ ಏನಪ್ಪಾ ಅಂತಂದ್ರ ಯೂಸಿಂಗ್ ಆಲ್ಕೋಹಾಲ್ಸ್ ಹೌ ಡು ಯು ಪ್ರಿಪೇರ್ ಅಲ್ಕೈಲ್ ಹ್ಯಾಲೈಡ್ಸ್, ಇದು ಕ್ವಶನ್ ಇದೆ. ಸೊ ಇದು ಪ್ರಿಪರೇಷನ್ ಮೆಥಡ್ಸ್ ಒಳಗಡೆ ಬರ್ತದ. ನಾ ಇಲ್ಲಿ 3 ಮೆಥಡ್ಸ್ ತಗೊಂಡೇನೆ. ಈ 3 ಮೆಥಡ್ಸ್ ಒಳಗಡೆ ನಾವು ಆಲ್ಕೋಹಾಲ್ಸ್ ಅನ್ನ ಯೂಸ್ ಮಾಡಿ ಅಲ್ಕೈಲ್ ಹ್ಯಾಲೈಡ್ಸ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಯೂಸಿಂಗ್ ಆಲ್ಕೋಹಾಲ್ಸ್ ಲೆಟ್ ಅಸ್ ಪ್ರಿಪೇರ್ alkyl halides. Alkyl halide is a common name and haloalkane is the IUPAC name. The general formula of alkyl halides or haloalkanes is RX. ಇಲ್ಲಿ R ಅಂದ್ರೆ ಏನು ಗೊತ್ತಿರಬೇಕು ನಿಮಗೆ, where R is called as any alkyl group or aryl alkyl group. X is halogen. So we'll take chlorine, bromine or iodine. Fluorine ತಗೊಳ್ಬೇಡ because the fluorine reactions are explosive. There are some special methods to prepare fluoro compounds. ಅದನ್ನ ನೆಕ್ಸ್ಟ್ ಡಿಸ್ಕಷನ್ ಮಾಡ್ತಾರೆ. ಮೊದಲೇ ಮೆಥಡ್ ಯಾವ್ದು ನೋಡ್ರಿ, ಆಕ್ಷನ್ ಆಫ್ ಹ್ಯಾಲೋಜನ್ ಆಸಿಡ್ಸ್ ಆನ್ ಆಲ್ಕೋಹಾಲ್ಸ್. ಮೊದಲೇ ಮೆಥಡ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆಕ್ಷನ್ ಆಫ್ ಹ್ಯಾಲೋಜನ್ ಆಸಿಡ್ಸ್. ಸೊ ಹ್ಯಾಲೋಜನ್ ಆಸಿಡ್ ಈಸ್ ಕಾಮನ್ಲಿ ರಿಟನ್ ಆಸ್, ಸೊ ನೋಡ್ರಿ ಹ್ಯಾಲೋಜನ್ ಆಸಿಡ್ ಅನ್ನ ಹೆಂಗ್ ಬರೀತಪ್ಪ ಅಂತಂದ್ರ HX. ಓಕೆ, ವೇರ್ X ಇಂಡಿಕೇಟ್ಸ್ ಹ್ಯಾಲೋಜನ್. ಇಲ್ಲಿ ಆಲ್ಕೋಹಾಲ್ಸ್ ಮತ್ತು ಹ್ಯಾಲೋಜನ್ ಆಸಿಡ್ ನೋಡು ಏನ್ ರಿಯಾಕ್ಟ್ ಆಗ್ತೈತ್ರಲ್ಲ, ಅಲ್ಲಿ ಬರ್ತಾವ ಅಲ್ಕೈಲ್ ಹ್ಯಾಲೈಡ್. ಈ ಮೆಥಡ್ ಏನಂತ ಕರೀತಾರ ಅಂದ್ರ ಗ್ರೂವ್ಸ್ ಪ್ರೊಸೆಸ್ ಅಂತ ಕರೀತಾರ. ಓಕೆ, ನೋಡ್ರಿ ನಾ ರಿಯಾಕ್ಷನ್ ಬರ್ದು ಎಕ್ಸ್ಪ್ಲನೇಷನ್ ಮಾಡ್ತೇನೆ. ಯಾವ ಯೂಸ್ ಮಾಡ್ಕೊಂಡ್ ಹೇಳ್ರಿ, ಆಲ್ಕೋಹಾಲ್ಸ್. ದ ಜನರಲ್ ಫಾರ್ಮುಲಾ ಆಫ್ ಆಲ್ಕೋಹಾಲ್ಸ್ ಇಸ್ ROH, ರೈಟ್? ಸೊ ದೀಸ್ ಆರ್ ಕಾಲ್ಡ್ ಆಸ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸ್ ರಿಯಾಕ್ಟ್ಸ್ ವಿತ್ ಹ್ಯಾಲೋಜನ್ ಆಸಿಡ್ಸ್. ಆಲ್ಕೋಹಾಲ್ಸ್ ರಿಯಾಕ್ಟ್ಸ್ ವಿತ್ ಹ್ಯಾಲೋಜನ್. X ಅಂದ್ರೆ ಹ್ಯಾಲೋಜನ್, ಸೊ HX is called as halogen acid. ನೀವು ಯಾವ್ದು ಬೇಕಾದ ಎಕ್ಸಾಂಪಲ್ ತಗೋಬಹುದಾ? ನಾನು ನಿಮಗೆ ಎಕ್ಸಾಂಪಲ್ ಬಗ್ಗೆ ಎಕ್ಸಾಂಪಲ್ಸ್ ಕೊಡ್ತೇನೆ. ಆಲ್ಕೋಹಾಲ್ಸ್ ರಿಯಾಕ್ಟ್ಸ್ ವಿತ್ ಹ್ಯಾಲೋಜನ್ ಆಸಿಡ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಜಿಂಕ್ ಕ್ಲೋರೈಡ್ ZnCl2. ಸೊ ಇಲ್ಲಿ ಏನು ಎಲಿಮಿನೇಟ್ ಆಗ್ತದೆ ನೋಡ್ರಿ ಇಲ್ಲಿ. ಸೊ ದಿಸ್ ಫಾಲೋಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈ ಮೆಥಡ್ ಏನ್ ಫಾಲೋ ಮಾಡ್ತಂದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅನ್ನ ಫಾಲೋ ಮಾಡ್ತದೆ. ಅಂದ್ರೆ ಹೆಂಗ್ ನೋಡ್ರಿ, ಇಲ್ಲಿ ಲಿವಿಂಗ್ ಗ್ರೂಪ್ ಯಾವ್ದಂದ್ರೆ OH-. ಸೊ ಇದು OH ಹೋಯ್ತಪ್ಪ ಅಂತಾರ, ಈ OH ಜಾಗದಾಗ X ಬಂದ್ ಕೂಡ್ತದ. ಇಲ್ಲಿಂದ ಏನ್ ತೆಗಿಬೇಕು ನೋಡ್ರಿ ನಾವಿಲ್ಲಿ, ಲೆಟ್ ಅಸ್ ಲಿಬರೇಟ್ H2O ಅಂಡ್ R ಅಂಡ್ X ವಿಲ್ ಕಂಬೈನ್ ಟು ಫಾರ್ಮ್ RX. RX ಅಂದ್ರೆ ಕಾಮನ್ ಏನಂತ ಕರಿತೀವ, ಅಲ್ಕೈಲ್ ಹ್ಯಾಲೈಡ್. ಸೊ RX ಇಸ್ ಕಾಲ್ಡ್ ಆಸ್ ಅಲ್ಕೈಲ್ ಹ್ಯಾಲೈಡ್. ಸೊ ಏನ್ ಬೈ ಪ್ರಾಡಕ್ಟ್ ಬರ್ತದ, H2O ಬರ್ತದ. ಓಕೆ, ಸೊ ದಿಸ್ ಇಸ್ ದ ಜನರಲ್ ರಿಯಾಕ್ಷನ್. ಇದನ್ನ ಎಕ್ಸ್ಪ್ಲೈನ್ ಮಾಡಂತ ಹೇಳಿದ್ರೆ ಎಕ್ಸ್ಪ್ಲೈನ್ ಯಾವ ತರ ಮಾಡ್ಬೇಕು ನೋಡ್ರಿ. Alcohols reacts with halogen acid in the presence of anhydrous zinc chloride. In the presence of anhydrous zinc chloride forms alkyl halide. In form ಆಗ್ತವ alkyl halide, or you can call it as haloalkane. Haloalkane. And this reaction follows nucleophilic substitution reaction. ಅಂದ್ರೆ ನಾವು ಏನ್ ತೆಗಿತಿದ್ರಿ, OH- ತೆಗಿತಿದ್ವು. OH- ಜಾಗದಾಗ X- ಅನ್ನ ಸಬ್ಸ್ಟಿಟ್ಯೂಟ್ ಮಾಡುತ್ತದೆ. ಓಕೆ, ಇದಕ್ಕೆ ಎಕ್ಸಾಂಪಲ್ ಕೊಡೋಣ ನಾವಿಲ್ಲಿ. ಸೊ ಎಕ್ಸಾಂಪಲ್ ನಾವು ಸಿಂಪಲ್ ಕೊಡಬಹುದಾ, R ಜಾಗದಾಗ ಯಾವ್ದಾದ್ರು ಒಂದು ಅಲ್ಕೈಲ್ ಗ್ರೂಪ್ ಅನ್ನು ಬರೀನು. ಲೆಟ್ ಅಸ್ ಸೇ ಅಲ್ಕೈಲ್ ಗ್ರೂಪ್ ನ ಮಿಥೈಲ್ ಬರೀತೇನೆ. ಇಲ್ಲಿ OH ಇದೆ. ಸೊ ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ ಮಿಥೈಲ್ ಆಲ್ಕೋಹಾಲ್. ಸೊ CH3 ಅಂದ್ರೆ ಮಿಥೈಲ್. OH is a functional group of alcohols and this compound is called as
ಮಿಥೈಲ್ ಆಲ್ಕೋಹಾಲ್. ಸೊ X ಜಾಗದಾಗ ನಾ ಇಲ್ಲಿ ಏನ್ ತಗೋತಾರಪ್ಪ ಅಂದ್ರೆ either you can take X as chlorine or bromine or iodine. Okay, ಇಲ್ಲ chlorine ತಗೋತಾನೆ ಅಂದ್ರೆ hydrochloric acid. So this is commonly called as halogen acid. In the presence of ಯಾವ್ದು ಹೇಳ್ರಿ anhydrous zinc chloride. Anhydrous zinc chloride. Anhydrous meaning is free from water. ಇಲ್ಲಿ ಏನ್ ಎಲಿಮೆಂಟ್ ಆಗ್ತದೆ ನೋಡ್ರಿ, OH and this H combines to liberate as H2O and we get main product CH3Cl. So CH3Cl. So this is called as alkyl halide. Alkyl ಅಂದ್ರೆ ಯಾವ ಗ್ರೂಪ್ ಅದರಿ, ಮಿಥೈಲ್ ಇದೆ. So this compound is called as methyl chloride. So byproduct will be H2O. ನೋಡ್ರಿ ಇಲ್ಲಿ ನಾ ಪ್ರೈಮರಿ ಆಲ್ಕೋಹಾಲ್ ತಗೊಂಡನ, ಒಂದು ಪಾಯಿಂಟ್ ನೆನಪಿಟ್ಕೊಳಕ್ ಬೇಕಾ, ಈ ರಿಯಾಕ್ಷನ್ ಒಳಗಡೆ ಏನೇ ನೆನಪಿಟ್ಕೊಳಕ್ ಬೇಕು ನೋಡ್ರಿ, the mixture anhydrous ZnCl2, the mixture anhydrous ZnCl2 and HCl, concentrated HCl is called as Lucas reagent. ಇದನ್ನ ಏನಂತ ಕರೀತಾರ ಅಂತಂದ್ರ, this is commonly called as Lucas reagent. The purpose of Lucas reagent is, in case of alcohol ಒಳಗಡೆ ನಾವು Lucas reagent ಅನ್ನು ಜಾಸ್ತಿ ಯೂಸ್ ಮಾಡ್ತೀವಿ. The purpose is to use Lucas reagent is to distinguish primary, secondary and tertiary alcohols. ಈ ಮೂರು ಆಲ್ಕೋಹಾಲ್ಸ್ ನಾವೆಲ್ಲ ಡಿಸ್ಟಿಂಗ್ವಿಶ್ ಮಾಡಕ್ ನಾವು ಲೂಕಾಸ್ ರಿಯೇಜೆಂಟ್ ಅನ್ನು ಯೂಸ್ ಮಾಡ್ತೀವಿ. ಇಲ್ಲ ಪ್ರೈಮರಿ ಯೂಸ್ ಮಾಡಿನಪ್ಪ ಅಂತಂದ್ರ, ಸೊ ಇಲ್ಲಿ ಏನ್ ಮಾಡ್ಬೇಕು ಹೇಳ್ರಿ, ವಿ ಹ್ಯಾವ್ ಟು ಹೀಟ್ ದಿಸ್ ರಿಯಾಕ್ಷನ್ ಮಿಕ್ಸ್ಚರ್. ನಾ ಇಲ್ಲಿ ಸೆಕೆಂಡರಿ ಯೂಸ್ ಮಾಡಿನಪ್ಪ ಅಂತಂದ್ರ ಆಫ್ಟರ್ 5 to 10 minutes ನಮಗೆ ಇದು ಮಿಥೈಲ್ ಕ್ಲೋರೈಡ್ ಫಾರ್ಮ್ ಆಗ್ತದೆ. ಇನ್ ಕೇಸ್ ಆಫ್ ಇಫ್ ದಿಸ್ ಆಲ್ಕೋಹಾಲ್ ಇಸ್ ಟರ್ಷರಿ ಆಲ್ಕೋಹಾಲ್ ಇತ್ತ ತಿಳ್ಕೋರಿ, ದ ಪ್ರಾಡಕ್ಟ್ ಇಮಿಡಿಯೇಟ್ಲಿ ಫಾರ್ಮ್ಸ್ ಅಟ್ ರೂಮ್ ಟೆಂಪರೇಚರ್. ಇದನ್ನ ನೀವು ಆಲ್ರೆಡಿ ನಿಮಗ ಹೇಳಿರ್ತಾರ ಆಲ್ಕೋಹಾಲ್ ಫಿನಾಲ್ ಚಾಪ್ಟರ್ ಒಳಗಡೆ, ಹೌ ಡು ಯು ಡಿಸ್ಟಿಂಗ್ವಿಶ್ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಆಲ್ಕೋಹಾಲ್ಸ್ ಅಂದಾಗ. ಸೊ ಯು ಕ್ಯಾನ್ ಗಿವ್ ಎನ್ ಎಕ್ಸಾಂಪಲ್, ದಟ್ ಇಸ್ ಲೂಕಾಸ್ ರಿಯೇಜೆಂಟ್ ಟೆಸ್ಟ್ ಅಂತ ಹೇಳ್ತೀರಿ. ಸೊ ದಿಸ್ ಕ್ವಶನ್ ಆಲ್ಸೋ ಅಪಿಯರ್ ಇನ್ ಯುವರ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್. ಸೊ ಅಲ್ಲಿ ಹೆಂಗ್ ಮಾಡ್ತಿರಪ್ಪ ಅಂತಂದ್ರ, when we treat primary alcohol with Lucas reagent, it forms a turbidity ಅಂತ ಪ್ರಾಕ್ಟಿಕಲ್ ಒಳಗಡೆ ಹೇಳಿರ್ತಾರಲ್ಲ. ಸೊ turbidity is nothing but alkyl halides. So in case of primary alcohol, you get turbidity only on heating. If the secondary alcohol is treated with Lucas reagent, you will get turbidity after 5 to 10 minutes. If you use tertiary alcohol, when it is treated with Lucas reagent, you get turbidity, nothing but alkyl halide very immediately. So ಈ ತರ ನಾವೇನ್ ಮಾಡ್ತೀವಿ ಹೇಳ್ರಿ, ಆಲ್ಕೋಹಾಲ್ಸ್ ಅನ್ನ ಡಿಸ್ಟಿಂಗ್ವಿಶ್ ಮಾಡ್ತು ಲೂಕಾಸ್ ರಿಯೇಜೆಂಟ್. ಸೊ ದಿಸ್ ಇಸ್ ಒನ್ ಮೆಥಡ್. ಅಂದ್ರೆ ಕ್ವಶನ್ ಏನಂದಾರ ಹೇಳ್ರಿ, ಆಕ್ಷನ್ ಆಫ್ ಹ್ಯಾಲೋಜನ್ ಆಸಿಡ್ಸ್ ಆನ್ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಮೇಲೆ ನಾವು ಇಲ್ಲಿ ಟ್ರೀಟ್ ಮಾಡತ್ತೀವಿ ಅಂದಾಗ, ಹ್ಯಾಲೋಜನ್ ಆಸಿಡ್ಸ್ ನೋಡ್ರಿ, ಆಲ್ಕೋಹಾಲ್ಸ್ ರಿಯಾಕ್ಟ್ಸ್ ವಿತ್ ಹ್ಯಾಲೋಜನ್ ಆಸಿಡ್ in the presence of anhydrous ZnCl2 forms alkyl halide. So ಇದು ಒಂದು ಎಕ್ಸಾಂಪಲ್. ಓಕೆ, ಇದು ಒಂದ್ ಆಯ್ತಾ. ಇನ್ ಸೆಕೆಂಡ್ ಒನ್ ನೋಡ್ರಿ, ಆಕ್ಷನ್ ಆಫ್ ಥಯೋನಿಲ್ ಕ್ಲೋರೈಡ್ ಆನ್ ಪ್ರೈಮರಿ ಆಲ್ಕೋಹಾಲ್. ಸೊ ಅದು ಯಾವ ತರ ಆಗ್ತದೆ ನೋಡೋಣ. ಸೆಕೆಂಡ್ ಮೆಥಡ್ ಅಂದಾರ. ಸೊ ಸೆಕೆಂಡ್ ಮೆಥಡ್ ಯಾವಪ್ಪ ಅಂತಂದ್ರೆ ಆಕ್ಷನ್ ವಿತ್ ಥಯೋನಿಲ್ ಕ್ಲೋರೈಡ್. ಸೊ ಸೆಕೆಂಡ್ ಮೆಥಡ್ ಒಳಗಡೆ ಆಲ್ಕೋಹಾಲ್ ಮೇಲೆ ಥಯೋನಿಲ್ ಕ್ಲೋರೈಡ್ ಯಾವ ತರ ಆಕ್ಷನ್ ಆಗ್ತದೆ. ಸೊ ಜನರಲ್ ಫಾರ್ಮುಲಾ ಆಫ್ ಆಲ್ಕೋಹಾಲ್ ಇಸ್ ROH. ಸೊ ದಿಸ್ ಇಸ್ ಆನ್ ಟ್ರೀಟ್ಮೆಂಟ್ ವಿತ್ ಥಯೋನಿಲ್ ಕ್ಲೋರೈಡ್, SOCl2. SOCl2 is called as thionyl chloride. Alcohols reacts with thionyl chloride in the presence of small amount of pyridine. Pyridine acts as solvent. Okay, ಇಲ್ಲಿ ಏನೇನ್ ರಿಯಾಕ್ಷನ್ ಆಗ್ತದೆ ನೋಡ್ರಿ. This also follows substitution reaction, nucleophilic substitution reaction. ಇಲ್ಲಿ ನೋಡ್ರಿ, ಈ ಆಕ್ಸಿಜನ್ ಮತ್ತು ಈ ಆಕ್ಸಿಜನ್ ಸಲ್ಫರ್ ಕಂಬೈನ್ ಆಗಿ ಏನ್ ಎಲಿಮೆಂಟ್ ಆಗ್ತದೆ ಅಂತಂದ್ರೆ, ದಿಸ್ ವಿಲ್ ಬಿ ಎಲಿಮಿನೇಟೆಡ್ ಆಸ್ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್. O ಮತ್ತು ಇದು SO2 ಹೋಯ್ತಾ, and this H and this one chlorine will be eliminated as HCl gas. ಓಕೆ, ಉಳಿತೇನ್ ನೋಡ್ರಿ, ಇದ್ರಂದ ಒಂದು ಕ್ಲೋರಿನ್ ಹೋಯ್ತಂದ್ರ SO2 ಹೋಯ್ತು, ಉಳಿತ R ಮತ್ತು ಇದೊಂದು Cl. ಸೊ ದಟ್ ವಿಲ್ ಫಾರ್ಮ್ RCl ಅಂತಂದ್ರ ಅಲ್ಕೈಲ್ ಕ್ಲೋರೈಡ್ ಅಥವಾ ಕ್ಲೋರೋ ಅಲ್ಕೇನ್ ಅಂತಾನೂ ಕರಿಬಹುದು. ಸೊ ದಿಸ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಅಲ್ಕೈಲ್ ಕ್ಲೋರೈಡ್. ಓಕೆ, ಅಂಡ್ ದಿಸ್ ಮೆಥಡ್ ಇಸ್ ಕಾಮನ್ಲಿ ನೋನ್ ಆಸ್ ಡಾರ್ಜನ್ಸ್ ಪ್ರೊಸೆಸ್. ಇಲ್ಲಿ ಪಿರಿಡಿನ್ ಅದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರ, ದ ಪರ್ಪಸ್ ಆಫ್ ಯೂಸಿಂಗ್ ಪಿರಿಡಿನ್ ಈಸ್ ಇಟ್ ಹೆಲ್ಪ್ಸ್ ಟು ರಿಮೂವ್ HCl. ಇದು ಗೊತ್ತಿರ್ಬೇಕ್ರೆ, ಪಿರಿಡಿನ್ ಇಸ್ ಯೂಸ್ ಟು ರಿಮೂವ್ HCl ಗ್ಯಾಸ್.
ಓಕೆ, ಇದು ಹೆಲ್ಪ್ ಆಗ್ತದ. ಅಂಡ್ ದಿಸ್ ಮೆಥಡ್ ಇಸ್ ಮೋಸ್ಟ್ ಪ್ರಿಫರ್ಡ್ ಮೆಥಡ್. ದಿಸ್ ಇಸ್ ದ ಮೋಸ್ಟ್ ಪ್ರಿಫರ್ಡ್ ಮೆಥಡ್. ಮೋಸ್ಟ್ ಪ್ರಿಫರ್ಡ್ ಮೆಥಡ್ ಟು ಪ್ರಿಪೇರ್ ಅಲ್ಕೈಲ್ ಹ್ಯಾಲೈಡ್ಸ್. ವೆರಿ ಪ್ಯೂರ್ ಅಲ್ಕೈಲ್ ಹ್ಯಾಲೈಡ್ ಅನ್ನು ನಾವು ಈ ಮೆಥಡ್ ದಿಂದ ಪ್ರಿಪೇರ್ ಮಾಡಬಹುದು. ಯಾಕೆ ನಮಗೆ ಇಲ್ಲಿ ಪ್ಯೂರ್ ಅಲ್ಕೈಲ್ ಹ್ಯಾಲೈಡ್ ಸಿಗ್ತದಪ್ಪ ಅಂತಂದ್ರ ದ ಬೈ ಪ್ರಾಡಕ್ಟ್ಸ್ ಯಾವ್ಯಾವ ನೋಡ್ರಿ ಬೈ ಪ್ರಾಡಕ್ಟ್ಸ್ ಸಲ್ಫರ್ ಡೈಆಕ್ಸೈಡ್ ಮತ್ತೆ HCl. ಸೊ ದೀಸ್ ಆರ್ ಜನರಲಿ ಯು ಕ್ಯಾನ್ ಕಾಲ್ ದಮ್ ಆಸ್ ಎಕ್ಸಾಸ್ಟ್ ಗ್ಯಾಸಸ್. ನೋಡ್ರಿ ರಿಯಾಕ್ಷನ್ ಮಾಡುವಾಗ ಇವೆರಡು ಬೈ ಪ್ರಾಡಕ್ಟ್ಸ್ ಎಕ್ಸಾಸ್ಟ್ ಗ್ಯಾಸ್ ಆಗಿ ಲಿಬರೇಟ್ ಆಗಿ ಹೋದ್ವು ಅಂತಂದ್ರ ನಮಗೆ ಉಳಿಯುವಂತ ಮೇನ್ ಪ್ರಾಡಕ್ಟ್ ಯಾವ್ದು ಹೇಳ್ರಿ ಅಲ್ಕೈಲ್ ಹ್ಯಾಲೈಡ್ ವಿಚ್ ಇಸ್ ವೆರಿ ಪ್ಯೂರ್. ಓಕೆ, ಟು ಗೆಟ್ ಅ ಪ್ಯೂರ್ ಅಲ್ಕೈಲ್ ಹ್ಯಾಲೈಡ್, when alcohols on treatment with thionyl chloride, we get very pure alkyl halide because the byproducts sulfur dioxide and HCl are removed as exhaust gases, and this method is commonly called as Darson's process anta ಕರೀತಾರೆ. ಇದು ಜನರಲ್ ರಿಯಾಕ್ಷನ್. ಇದೆ ಜನರಲ್ ಆಗಿ ಬರ್ತದೆ. ಇದಕ್ಕೆ ನೀವು ಎಕ್ಸಾಂಪಲ್ ಕೊಡ್ಬೇಕಾಗಿತ್ತು ಅಂದ್ರೆ ನೋಡ್ರಿ ಏನ್ ಮಾಡೋದಪ್ಪ ಅಂತಾರೆ R ಅನ್ನ ರಿಪ್ಲೇಸ್ ಮಾಡೋದು ಯಾವ್ದಾದ್ರು ಅಲ್ಕೈಲ್ ಗ್ರೂಪ್. ಸೇ ನಾನು ನಿಮ್ಗೆ ಪ್ರೀವಿಯಸ್ ಎಕ್ಸಾಂಪಲ್ ಒಳಗಡೆ ಮಿಥೈಲ್ ತಗೊಂಡಿದ್ನಿ, ನೀವು ಇಲ್ಲಿ ಇಥೈಲ್ ತಗೋಬಹುದು. ಸೊ ಲೆಟ್ ಅಸ್ ಟೇಕ್ C2H5OH. C2H5OH ಅಂದ್ರೆ C2H5 is called as ethyl group. OH is a functional group of alcohol. You can call it as ethyl alcohol. Ethyl alcohol on treatment with thionyl chloride. The general formula of thionyl chloride is SOCl2. In the presence of small amount of pyridine, ಏನಾಗ್ತದೆ ರೀ oxygen SO will be eliminated as SO2. ಆಮೇಲೆ ರೀ hydrogen and one chlorine will be eliminated as HCl. So we are left with C2H5 and one chlorine, and that product will be C2H5Cl. Okay, this compound is called as ethyl chloride. This is called as ethyl chloride, and this is the most preferred method. ಇಲ್ಲಿ one more question ಕೇಳ್ತಾರೆ, which is the best method to prepare pure alkyl halide. ಅವಾಗ ನೀವೇನ್ ಹೇಳ್ಬೋದ್ರಿ, preparation of alkyl halide using alcohol and treating with thionyl chloride. ಯಾಕಂದ್ರ ಇವು ಏನ್ ಬೈ ಪ್ರಾಡಕ್ಟ್ಸ್ ಇರ್ತಾವಲ್ಲ ಇವು ಎಕ್ಸಾಸ್ಟ್ ಗ್ಯಾಸ್ ಆಗಿ ಲಿಬರೇಟ್ ಮಾಡಬಹುದು. ಓಕೆ, ದಿಸ್ ಇಸ್ ಸೆಕೆಂಡ್ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್ಸ್ ಯೂಸಿಂಗ್ ಆಲ್ಕೋಹಾಲ್. ಓಕೆ, ಇನ್ನು ಮೂರನೇ ಮೆಥಡ್ ನೋಡೋಣ ನಾವು. ಮೂರನೇ ಮೆಥಡ್ ಯಾವಪ್ಪ ಅಂತಂದ್ರ ಸೊ ಯೂಸಿಂಗ್ ಫಾಸ್ಫರಸ್ ಹ್ಯಾಲೈಡ್ಸ್. ದ ಥರ್ಡ್ ಮೆಥಡ್ ಯೂಸಿಂಗ್ ಫಾಸ್ಫರಸ್ ಹ್ಯಾಲೈಡ್ಸ್ ಅಂತಾರ. ಯಾವ್ದ್ರ ಜೊತೆ ಟ್ರೀಟ್ ಮಾಡ್ಕೊಳಕ್ ಬೇಕಾ, ಮತ್ತೆ ನಾವು ಆಲ್ಕೋಹಾಲ್ ಯೂಸ್ ಮಾಡ್ಕೊಳಕ್ ಬೇಕು. ಸೊ ಆಲ್ಕೋಹಾಲ್ on treatment with phosphorus halide ಒಳಗೆ ನಾನು ಎಕ್ಸಾಂಪಲ್ ತಗೋತೀನಿ ಡೈರೆಕ್ಟ್ಲಿ. ಫಾಸ್ಫರಸ್ ಟ್ರೈಕ್ಲೋರೈಡ್ PCl3 is called as phosphorus trichloride. phosphorus trichloride ಇಲ್ಲಿ ಏನಾಗ್ತದೆ ನೋಡ್ರಿ. ಸೊ ಇದು ಯಾವ್ದು ಫಾಲೋ ಮಾಡ್ತೈತೆ ಅಂದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. OH ತೆಗೆಯುದ OH ಜಾಗದಾಗ ಕ್ಲೋರಿನ್ ಅನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಈ OH ತೆಗೆದ್ರೆ ಕ್ಲೋರಿನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವ ಕಾಂಪೌಂಡ್ ಬರ್ತದೆ ನೋಡ್ರಿ, RCl, where RCl is called as alkyl chloride. RCl is called as alkyl chloride. ಇನ್ ನೋಡ್ರಿ, ಈಗ ನಾವು ಒಂದ್ Cl ಬತ್ತಪ್ಪ ಅಂತಂದ್ರ ಈಗ ನಾವು ಬೈ ಪ್ರಾಡಕ್ಟ್ ತೆಗಿಯಾಕ್ಬೇಕಲ್ಲ, ಬೈ ಪ್ರಾಡಕ್ಟ್ ತೆಗಿಬೇಕಾದ್ರೆ ನಾ ಇಲ್ಲಿ ಏನ್ ಮಾಡ್ತೇನ್ರಿ, ಐ ವಿಲ್ ಟೇಕ್ 3 moles. 3 moles ತಗಂದಾಗ ನನಗೆ ಉಳಿತೈತೆ ನೋಡ್ರಿ ಪ್ರಾಡಕ್ಟ್ ಅಲ್ಲಿ 3R ಬಂದ್ವಲ್ಲ, ನಾ ಇಲ್ಲಿ 3 ಅನ್ನ ಮಲ್ಟಿಪ್ಲೈ ಮಾಡ್ತೇನೆ. ಸೊ 3 ಮಲ್ಟಿಪ್ಲೈ ಮಾಡಿದಾಗ 3 ಕ್ಲೋರಿನ್ ಬಂದು 3 ಹೋದ ಉಳಿತೇನ್ರಿ P ಒಂದು ಉಳಿತು, ಫಾಸ್ಫರಸ್ ಉಳಿತ. ಇಲ್ಲಿ 3 hydrogens, 3 oxygens. So the byproduct will be H3PO3. H3PO3. This is called as phosphorus acid. This is called as phosphorus acid. This is phosphorus trichloride use ಮಾಡಿದಾಗ. ಇನ್ನ if I use phosphorus pentachloride, alcohol on treatment with phosphorus pentachloride. So the formula of phosphorus pentachloride is PCl5. ಇಲ್ಲಿ ಏನಾಗ್ತದೆ ನೋಡ್ರಿ, OH ಜಾಗದಾಗ ಕ್ಲೋರಿನ್ ಸಬ್ಸ್ಟಿಟ್ಯೂಟ್ ಆಗ್ತದೆ. ಅಂದ್ರೆ ಪ್ರಾಡಕ್ಟ್ ಏನ್ ಬರ್ತದೆ ನೋಡ್ರಿ, ಜಸ್ಟ್ OH ತೆಗಿರಿ, ಕ್ಲೋರಿನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಮತ್ತೆ ನಮಗೇನ್ ಬಂತ ಅಲ್ಕೈಲ್ ಕ್ಲೋರೈಡ್ ಬಂತ. ಸೊ ಒಂದ್ ಕ್ಲೋರಿನ್ ಬಂತಪ್ಪ ಅಂದ್ರೆ OH ಹೋಯ್ತು ಅಂತ ತಿಳ್ಕೊರಿ. ಈ ಇದ್ರೊಳಗಿಂದ ಒಂದು H ಒಂದು ಕ್ಲೋರಿನ್ ಏನ ಹೊರಗಡೆ ಬರ್ತದಪ್ಪ ಅಂದ್ರೆ ಬೈ ಪ್ರಾಡಕ್ಟ್ HCl ಆಗಿ ಬರ್ತದ ನೋಡ್ರಿ. 2 ಕ್ಲೋರಿನ್ ಹೋದು, ಇಲ್ಲೊಂದು ಕ್ಲೋರಿನ್ ಬಂತ, ಇಲ್ಲೊಂದು ಕ್ಲೋರಿನ್ ಬಂತ, ಉಳಿದು ಎಷ್ಟ್ರಿ 3 ಕ್ಲೋರಿನ್ ಉಳಿದು, ಒಂದು ಫಾಸ್ಫರಸ್ ಉಳಿತ, ಇದೊಂದು ಆಕ್ಸಿಜನ್. ಸೊ ಅದು ಮೂರು ಕಂಬೈನ್ ಆಗಿ ಏನ್ ಬರ್ತದೆ ಅಂದ್ರೆ ಬೈ ಪ್ರಾಡಕ್ಟ್ POCl3. This is called as phosphoryl chloride. The byproduct name is phosphoryl chloride or phosphorus oxychloride ಅಂತಾನು ಕರಿಬಹುದು. ಓಕೆ, ಸೊ ದೀಸ್ ಆರ್ ಜನರಲ್ ಮೆಥಡ್ಸ್. ಎಕ್ಸ್ಪ್ಲೈನ್ ಹೆಂಗ್ ಮಾಡಬಹುದು ಅಂತ ಕೇಳಿದಾಗ ಎಕ್ಸ್ಪ್ಲೈನ್ ಹೆಂಗ್ ಮಾಡ್ಬೇಕಂದ್ರೆ, ಆಲ್ಕೋಹಾಲ್ಸ್ ಆನ್ ರಿಯಾಕ್ಷನ್ ವಿತ್ ಫಾಸ್ಫರಸ್ ಟ್ರೈಕ್ಲೋರೈಡ್
or phosphorus pentachloride gives rise to alkyl chlorides. Gives rise to alkyl chlorides. Okay, this is the explanation. So these are the methods which are used to prepare haloalkanes or alkyl halides using primary alcohols. Okay, now let us go to next question. ನೆಕ್ಸ್ಟ್ ನೋಡ್ರಿ, ಇದು ಪ್ರಿಪರೇಷನ್ ಮೆಥಡ್ ಮೇಲೆ ಇದೆ. ನಾ ಕ್ವಶನ್ ಟೈಪ್ ಆಗಿ ತಗೊಂಡ್ ನಾನು ನಿಮಗೆ ಸಾಲ್ವ್ ಮಾಡ್ತೇನೆ. ಏನಂದಾರ ನೋಡ್ರಿ, ಹೌ ಡು ಯು ಪ್ರಿಪೇರ್ ಹ್ಯಾಲೋ ಅಲ್ಕೇನ್ಸ್? ಹ್ಯಾಲೋ ಅಲ್ಕೇನ್ ಅಂತಾನು ಕರಿಬಹುದಾ, ಇಲ್ಲ ಅಂತಂದ್ರೆ ಕಾಮನ್ಲಿ ಅಲ್ಕೈಲ್ ಹ್ಯಾಲೈಡ್ ಅಂತಾನು ಕರಿಬಹುದು. ಹ್ಯಾಲೋ ಅಲ್ಕೇನ್ ಆರ್ ಅಲ್ಕೈಲ್ ಹ್ಯಾಲೈಡ್ ಫ್ರಮ್ ಅಲ್ಕೇನ್ಸ್ ಅಂಡ್ ಅಲ್ಕೀನ್ಸ್. ಅಲ್ಕೇನ್ಸ್ ಅನ್ನ ಯೂಸ್ ಮಾಡಿ ಮತ್ತು ಅಲ್ಕೀನ್ಸ್ ಅನ್ನ ಯೂಸ್ ಮಾಡಿ ನೀವು ಯಾವ ತರ ಹ್ಯಾಲೋ ಅಲ್ಕೇನ್ಸ್ ಅನ್ನ ಪ್ರಿಪೇರ್ ಮಾಡ್ತೀರಿ ಅಂತ ಕೇಳಿದ. ಓಕೆ, ಅದ್ರೊಳಗಡೆ ಎರಡು ಮೆಥಡ್ ಇದಾವ. ಅಲ್ಕೇನ್ಸ್ ಅನ್ನ ನಾವು ಇಲ್ಲಿ ಏನ್ ಮಾಡ್ಬೇಕು ಹೇಳ್ರಿ, ಫ್ರೀ ರಾಡಿಕಲ್ ಹ್ಯಾಲೋಜಿನೇಷನ್ ಮೆಥಡ್ ಮಾಡ್ಬೇಕ. ಮತ್ತು ಅಲ್ಕೀನ್ಸ್ ಗೆ ರಿಯಾಕ್ಷನ್ ಆಫ್ ಅಲ್ಕೀನ್ಸ್ ವಿತ್ ಹ್ಯಾಲೋಜನ್ ಆಸಿಡ್. ಇವೆರಡು ಮೆಥಡ್ ನಾವು ಡಿಸ್ಕಷನ್ ಮಾಡೋಣ. ಮೊದಲೇ ನೋಡ್ರಿ, ಅಲ್ಕೇನ್ಸ್ ಏನ್ ಮಾಡೋಗ್ಬೇಕಪ್ಪ ಅಂತಂದ್ರ ಫ್ರೀ ರಾಡಿಕಲ್ ಹ್ಯಾಲೋಜಿನೇಷನ್. ಸೊ ಹ್ಯಾಲೋಜಿನೇಷನ್ ಡೈರೆಕ್ಟ್ಲಿ ಎಕ್ಸಾಂಪಲ್ ತಗೋತಾನ. An example for halogenation I will take chlorination, free radical chlorination. ಇಲ್ಲ ಅಲ್ಕೇನ್ಸ್ ಅನ್ನ ಬೇರೆ ಬೇರೆ ತಗೋತಾನೆ. ಅಲ್ಕೇನ್ಸ್ ಗೆ ಎಕ್ಸಾಂಪಲ್ ಗಳು ನೋಡ್ರಿ, ಸ್ಟಾರ್ಟ್ ಮಾಡ್ತಾನ. ಒಂದು ಐ ವಿಲ್ ಟೇಕ್ ಇಥೇನ್. ಇಥೇನ್ ಆನ್ ಟ್ರೀಟ್ಮೆಂಟ್ ವಿತ್ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ ಡಿಫ್ಯೂಸ್ಡ್ ಸನ್ ಲೈಟ್. ಸೊ H ಅಂತಾರೆ ಏನ್ ಹೇಳ್ರಿ, ಫೋಟೋನ್ ಆಫ್ ಎನರ್ಜಿ ಅಂದ್ರೆ ಸನ್ ಲೈಟ್. ಸೊ ಇಥೇನ್ ಆನ್ ಟ್ರೀಟ್ಮೆಂಟ್ ವಿತ್ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ ಡಿಫ್ಯೂಸ್ಡ್ ಸನ್ ಲೈಟ್, H ಅಂತ ಬರಿಬಹುದು ಅಥವಾ ಸನ್ ಲೈಟ್ ಅಂತ ಬರೆದಾಗ ನಿಮಗೆ ಏನ್ ಪ್ರಾಡಕ್ಟ್ ಬರ್ತೈತೆ ಅಂತಂದ್ರ ಕ್ಲೋರೋ ಇಥೇನ್ ಅಂತ ಬರ್ತದ. ಸೊ ಇದು ಎಕ್ಸ್ಪ್ಲನೇಷನ್. ದಿಸ್ ಇಸ್ ನಾಟ್ ದ ಆಕ್ಚುಯಲ್ ರಿಯಾಕ್ಷನ್. ನಾ ರಿಯಾಕ್ಷನ್ ಬರಿಬೇಕಾದ್ರೆ ಪೂರಾ ಫಾರ್ಮುಲಾ ಟೈಪ್ ನ ಬರಿಬೇಕು. ಇಲ್ಲಿ ನೋಡ್ರಿ, ಎಕ್ಸ್ಪ್ಲೈನ್ ಮಾಡಂದಾಗ ಈ ತರ ನಿಮ್ಗೆ ಗೊತ್ತಿರ್ಬೇಕು. ಏನ್ ಹೇಳ್ರಿ, ಇಥೇನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ ಲೈಟ್ ಗಿವ್ಸ್ ರೈಸ್ ಟು ಕ್ಲೋರೋ ಇಥೇನ್. ಇದನ್ನ ರಿಯಾಕ್ಷನ್ ಬರೀತೇನೆ ನೋಡ್ರಿ, CH3 CH3, or you can write ethane as C2H6 ಅಂತ ಬರೀತೇವೆ. This is ethane. Ethane on chlorination in the presence of diffused sunlight. It follows free radical mechanism. Free radicals ನಿಮಗೆ ಆಲ್ರೆಡಿ ಫಸ್ಟ್ PUC ಒಳಗೆ ಗೊತ್ತಿರ್ತದೆ. Free radicals are generated by homolytic cleavage of covalent bond. ಸೊ ನೋಡ್ರಿ, ಇದ್ರೊಳಗಿನ ಒಂದು H ಹೋಗ್ತದ, ಇದ್ರೊಳಗಿನ ಒಂದು Cl ಹೋಗ್ತದ. ಸೊ ಇಲ್ಲಿ ಹೈಡ್ರೋಜನ್ ಫ್ರೀ ರಾಡಿಕಲ್ ಬರ್ತದೆ, ಇದ್ರಾಗಿಂದ ಕ್ಲೋರಿನ್ ಫ್ರೀ ರಾಡಿಕಲ್ ಬಂದ ಅವೆರಡು ಕಂಬೈನ್ ನಾವು HCl ಲಿಬರೇಟ್ ಮಾಡಿದ್ವಿ ಅಂತಂದ್ರ ಇಲ್ಲಿ ಉಳಿದಿರ್ತೈತಿ ಏನ್ ಹೇಳ್ರಿ, CH3 CH2 ಫ್ರೀ ರಾಡಿಕಲ್ ಉಳಿದಿರ್ತದ. ನಾವು ಇಲ್ಲಿ ಒಂದು ಆಡ್ ಎಲೆಕ್ಟ್ರಾನ್ ಬರ್ತೀವಿ ಅಂದ್ರೆ ಫ್ರೀ ರಾಡಿಕಲ್. ಇದ್ರಂದ ಒಂದು ಕ್ಲೋರಿನ್ ತೆಗೆದಿವಪ್ಪ ಅಂದ್ರೆ ಇದ್ರೊಳಗಿಂದ ಒಂದು ಕ್ಲೋರಿನ್ ಉಳಿದಿರ್ತದ. ಆ ಕ್ಲೋರಿನ್ ಮತ್ತು CH3 CH2 ಎರಡು ಕಂಬೈನ್ ಆಗಿ ನಮಗೆ ಏನ್ ಸಿಗ್ತದ, ಕ್ಲೋರೋ ಇಥೇನ್, ಅಥವಾ ಯು ಕ್ಯಾನ್ ಕಾಮನ್ಲಿ ಕಾಲ್ ಇಟ್ ಆಸ್ ಇಥೈಲ್ ಕ್ಲೋರೈಡ್. ರೈಟ್, ನೀವು ಬೈ ಪ್ರಾಡಕ್ಟ್ ಇಲ್ಲಿ ಮೈನಸ್ ಈ ಫಾರ್ಮ್ನಾಗ ಬರಿಬಹುದಾ ಅಥವಾ ಇದ್ರ ಮುಂದೆ ಪ್ಲಸ್ ಹಾಕಿ HCl ಈ ತರನು ಬರಿಬಹುದಾ, ಎರಡೂ ಕರೆಕ್ಟ್ ಅಂತ. ಓಕೆ, ಎಕ್ಸ್ಪ್ಲೈನ್ ಯಾವ ತರ ಮಾಡ್ತೀರಿ, ಇಥೇನ್ ಆನ್ ಹ್ಯಾಲೋಜಿನೇಷನ್ ಮಾಡತ್ತಿದ್ದು ಎಕ್ಸಾಂಪಲ್ ಯಾವ್ದು ತಗೊಂಡಿದ್ರಿ, ಕ್ಲೋರಿನ್ ತಗೊಂಡಿಪ್ಪ ಅಂದ್ರ ಇಥೇನ್ ಆನ್ ಕ್ಲೋರಿನೇಷನ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ ಲೈಟ್ ಫಾಲೋಸ್ ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಗಿವ್ಸ್ ರೈಸ್ ಟು ಇಥೈಲ್ ಕ್ಲೋರೈಡ್. ಈ ತರ ಎಕ್ಸ್ಪ್ಲೈನ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ಸೊ ಯು ಹ್ಯಾವ್ ಟು concentrate on some more points on this method. ಇಲ್ಲಿ ನೋಡ್ರಿ, halogenation of alkanes. Halogenation of alkanes gives number of substituted products. Gives number of substituted products. Number of substituted products which is very difficult to isolate them. Which is very difficult to isolate them. ಈಗ ನೋಡ್ರಿ, ನಾವು ಕ್ಲೋರಿನೇಷನ್ ಅನ್ನು ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂತ ತಿಳ್ಕೊರಿ. ಈಗ ನೋಡ್ರಿ, ನಾ ಕ್ಲೋರಿನ್ ಅನ್ನ ತಂದ ಈ CH3 ಗ್ರೂಪಿಗೆ ನಾ ಸಬ್ಸ್ಟಿಟ್ಯೂಟ್ ಮಾಡಿದ ನಾನು ಕ್ಲೋರೋ ಇಥೇನ್ ಬಂತ. ಅದ ಕ್ಲೋರಿನ್ ತಂದ ಇದಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಿನ ಅಂದ್ರೆ ನಂಗೆ ಕ್ಲೋರೋ ಇಥೇನ್ ಬರ್ತಿತ್ತ. ಇಲ್ಲೇನು ಪ್ರಾಬ್ಲಮ್ ಆಗ್ಲಿಲ್ಲ. ನಾ ಬೇರೆ ಅಲ್ಕೇನ್ಸ್ ಅನ್ನ ತಗೊಂಡ್ ನಾ ಕ್ಲೋರಿನೇಷನ್ ಮಾಡಿನ ತಿಳ್ಕೊರಿ, ಅಲ್ಲಿ ನಮಗೆ ಒಂದ ಪ್ರಾಡಕ್ಟ್ ಬರಂಗಿಲ್ಲ. ದಟ್ ವಿಲ್ ಗಿವ್ ಮಿಕ್ಸ್ಚರ್ ಆಫ್ ಡಿಫರೆಂಟ್ ಪ್ರಾಡಕ್ಟ್ಸ್. ಸೊ ರಿಯಾಕ್ಷನ್ ಮಾಡುವಾಗ ಒಂದ್ರಕ್ಕಿಂತ ಜಾಸ್ತಿ ಪ್ರಾಡಕ್ಟ್ಸ್ ಬರಾಕತ್ತಪ್ಪ ಅಂತಂದ್ರ ದಟ್ ಮೆಥಡ್ ಬಿಕಮ್ಸ್ ವೆರಿ ಕಾಂಪ್ಲಿಕೇಟೆಡ್ ಟು ಸಪರೇಟ್ ಆಲ್ ದ ಪ್ರಾಡಕ್ಟ್ಸ್. ಎಲ್ಲಾ ಪ್ರಾಡಕ್ಟ್ಸ್ ನಾವು ಸಪರೇಟ್ ಮಾಡಕ್ ಬರಂಗಿಲ್ಲ. ಸೊ ಅದನ್ನ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗ್ತದೆ. ಇದಕ್ಕೆ ಎಕ್ಸಾಂಪಲ್ ನೋಡ್ರಿ. ಸೊ ಇದ್ರ ಮೇಲೆ ನಿಮಗೆ ಕಾಂಪಿಟೇಟಿವ್ ಒಳಗಡೆನೂ ಕೇಳಿರ್ತಾರ. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ದಿಸ್ ಪಾಯಿಂಟ್. ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೇನೆ. ಒಂದು ಪ್ರೊಪೇನ್ ತಗೊಂಡ್ ತಿಳ್ಕೊರಿ. ನಾವೀಗ
ಪ್ರೋಪೇನ್ ಅನ್ನ ಕ್ಲೋರಿನೇಷನ್ ಮಾಡಿ ತಿಳ್ಕೊರಿ ಎಷ್ಟು ಪ್ರಾಡಕ್ಟ್ಸ್ ಬರ್ತಾವ ನಾವು ನೋಡೋಣ ಫ್ರೀ ರ್ಯಾಡಿಕಲ್ ಮೆಕ್ಯಾನಿಸಮ್. ಪ್ರೋಪೇನ್ ಫಾರ್ಮುಲಾ CH3 CH2 CH3. You can call it as propane or you can also call it as N propane. Okay, N propane na chlorination ಮಾಡಿ ತಿಳ್ಕೊರಿ in the presence of sunlight. ಈಗ ಕ್ಲೋರಿನ್ ಅನ್ನ ಈ ಮಿಥೈಲ್ ಗ್ರೂಪಿನ ಸಬ್ಸ್ಟಿಟ್ಯೂಟ್ ಮಾಡಿ ತಿಳ್ಕೊರಿ ಅವಾಗ ಒಂದು ಪ್ರಾಡಕ್ಟ್ ಬರ್ತದ. ಯಾವ ತರ ಬರ್ತದ್ರಿ? ಸೊ ಐಲ್ ರೈಟ್ ಹಿಯರ್ CH3 CH2. ಇದನ್ನ ಆಸ್ ಇಟ್ ಇಸ್ ಬರೀತಾನೆ CH3 CH2. ಈ CH3 ಒಳಗಿಂದ ಒಂದು H ಮತ್ತು ಒಂದು ಕ್ಲೋರಿನ್ ನಾ ಹೊರಗಡೆ ತೆಗ್ದಂತ ತಿಳ್ಕೊರಿ. ಈಗ ಇಲ್ಲೇನು ಉಳಿತ ಹೇಳ್ರಿ? CH3 ಒಳಗಿಂದ ಒಂದು H ತೆಗದ್ರ CH2 ಉಳಿತ, ಆಮೇಲೆ ಒಂದು ಕ್ಲೋರಿನ್ ಬಂದು ಸಬ್ಸ್ಟಿಟ್ಯೂಟ್ ಆಯ್ತು. ಸೊ ಇಟ್ ಈಸ್ ಕಾಲ್ಡ್ ಆಸ್ 1-chloro-propane. 1-chloro-propane ಪ್ಲಸ್ ಈಗ ನೋಡ್ರಿ ಅದ ಕ್ಲೋರಿನ್ ಈ ಕಾರ್ಬನ್ ಆಟಮ್ನ ಸಬ್ಸ್ಟಿಟ್ಯೂಟ್ ಮಾಡಿನ ಅಂದ್ರೆ ನಾನು 1-chloro-propane ಬರ್ತದೆ. You can substitute chlorine to either this carbon atom or this carbon atom. You will get 1-chloro-propane. If this chlorine gets attached or attacked on this carbon atom, middle carbon atom attach ಆಯ್ತು ಅಂತ ತಿಳ್ಕೊರಿ, ಅವಾಗ ಮತ್ತೊಂದು ಪ್ರಾಡಕ್ಟ್ ಬರ್ತದೆ. ಯಾವ್ದು ನೋಡ್ರಿ? CH3 CH. ಇದ್ರೊಳಗಿನ ಒಂದು ಹೈಡ್ರೋಜನ್ ತೆಗಿರಿ, ಇದೊಂದು ಕ್ಲೋರಿನ್ HCl ಹೊರಗಡೆ ಹೋತಂದ್ರ ಇಲ್ಲಿ ಬಂದು ಕ್ಲೋರಿನ್ ಸಬ್ಸ್ಟಿಟ್ಯೂಟ್ ಆಗ್ತದ, ಇಲ್ಲಿ CH3 ಬಂತ. ಓಕೆ, ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್ 2-chloro-propane. ನೋಡ್ರಿ, ಸೊ ಯಾವಾಗ ನಾವು ಟೆಸ್ಟ್ ಟ್ಯೂಬ್ ಒಳಗಡೆ ಪ್ರೊಪೇನ್ ತಗೊಂಡ ಪ್ರೊಪೇನಿಗೆ ಕ್ಲೋರಿನ್ ಹಾಕಿ ನಾವು ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಮಾಡಿದ್ವಪ್ಪ ಅಂತಂದ್ರೆ ಇನ್ ದಟ್ ಟೆಸ್ಟ್ ಟ್ಯೂಬ್ ವಿ ಗೆಟ್ 2 products, ಮಿಕ್ಸ್ಚರ್ ಆಫ್ 2 products. ಒನ್ ಈಸ್ 1-chloro-propane and another one is 2-chloro-propane. ಈಗ ಎರಡು ಪ್ರಾಡಕ್ಟ್ ಫಾರ್ಮೇಶನ್ ಆದಾಗ ಇದು ನಮಗೆ ಸಪರೇಟ್ ಮಾಡಕ್ ಆಗಂಗಿಲ್ಲ. ಓಕೆ, ಇದು ಗೊತ್ತಿರ್ಬೇಕು. ಇದಕ್ಕೆ ನಾ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಐ ವಿಲ್ ಗಿವ್ ಅನದರ್ ಎಕ್ಸಾಂಪಲ್, ಬ್ಯೂಟೇನ್. ಸೊ ನೀವು ಬ್ಯೂಟೇನ್ ಅನ್ನ ಕ್ಲೋರಿನೇಷನ್ ಮಾಡ್ರಿ ಅಂತ ತಿಳ್ಕೊರಿ. ಬ್ಯೂಟೇನ್ ಫಾರ್ಮುಲಾ ಯಾವ ತರ ಬರೀತೀರಿ? CH3 CH2 CH2 CH3. ಸೊ ದಿಸ್ ಇಸ್ ಬ್ಯೂಟೇನ್. ಇದು ನೀವು ಕ್ಲೋರಿನೇಷನ್ ಮಾಡ್ರಿ ಅಂತ ತಿಳ್ಕೊರಿ. ಸೊ ಕ್ಲೋರಿನೇಷನ್ ಮಾಡಿದಾಗ ಕ್ಲೋರಿನ್ ಎಲ್ಲೆಲ್ಲಿ ಸಬ್ಸ್ಟಿಟ್ಯೂಟ್ ಆಗೋ ಚಾನ್ಸಸ್ ಇರ್ತದೆ ನೋಡ್ರಿ. ಕ್ಲೋರಿನ್ ಮೇ ಗೆಟ್ ಸಬ್ಸ್ಟಿಟ್ಯೂಟೆಡ್ ಟು ದಿಸ್ ಕಾರ್ಬನ್ ಆಟಮ್. ಈಗ ಇದಕ್ಕೆ ಕ್ಲೋರಿನ್ ಸಬ್ಸ್ಟಿಟ್ಯೂಟ್ ಆತ ನೀವೇನಂತ ಕರಿತೀರಿ? 1-chloro-butane ಅಂತ ಬರೀತೀರಿ. ಒನ್ ಪ್ರಾಡಕ್ಟ್ ವಿಲ್ ಬಿ 1-chloro-butane. ಓಕೆ, ಪ್ಲಸ್ ಮತ್ತೊಂದು ಚಾನ್ಸ್ ಏನೈತೆ ನೋಡ್ರಿ. ಈಗ ಇದ ಕ್ಲೋರಿನ್ ಈ ಕಾರ್ಬನ್ ಆಟಮ್ ನೀವು ಸಬ್ಸ್ಟಿಟ್ಯೂಟ್ ಮಾಡ್ರಿ ಅಂತ ತಿಳ್ಕೊರಿ, ಅವಾಗ ಏನಾಗ್ತದ್ರಿ? ಈ ಕಡೆಯಿಂದ ನಂಬರ್ ಏನ್ ಕೊಟ್ಕೋತ್ ಬಂದಾಗ 2-chloro-butane ಬರ್ತದೆ. ಸೊ ಅನದರ್ ಪ್ರಾಡಕ್ಟ್ ಇಸ್ 2-chloro-butane. 2-chloro-butane. ಹಂಗಾರ ಇದ ಕ್ಲೋರಿನ್ ಬಂದ್ ಇದಕ್ಕೆ ಅಟ್ಯಾಚ್ ಆಯ್ತು ಅಂತ ತಿಳ್ಕೊರಿ, ಅವಾಗ ಈ ಕಡೆಯಿಂದ ನಂಬರ್ ಕೊಡ್ತೀರಿ. ಯಾಕೆ ಹೇಳ್ರಿ? ಯು ನೋ ದ ರೂಲ್ಸ್ ಟು ರೈಟ್ ದ IUPAC ನೇಮ್, ರೈಟ್? ದ ಸಬ್ಸ್ಟಿಟ್ಯೂಯೆಂಟ್ ಶುಡ್ ಗೆಟ್ ಲೀಸ್ಟ್ ಪೊಸಿಷನ್. ಕ್ಲೋರಿನ್ ಇಲ್ಲಿ ಬತ್ತಪ್ಪ ಅಂದ್ರೆ ಈ ಕಡೆಯಿಂದ ನಂಬರ್ ಕೊಟ್ಟಾಗ 2-chloro-butane ಆಗ್ತದೆ. ಸೊ ಅದು ಬಂದದ. ಅದ ಕ್ಲೋರಿನ್ ಬಂದ್ ಈ ಕಾರ್ಬನ್ ಆಟಮ್ ಅಟ್ಯಾಚ್ ಆಯ್ತಪ್ಪ ಅಂತಾರೆ, ಅವಾಗ ಈ ಕಡೆಯಿಂದ ನಂಬರ್ ಕೊಡ್ತೀರಿ, ಅವಾಗ 1-chloro-butane ಬರ್ತದೆ. ಇದರ ಅರ್ಥ ಮೋನೋಕ್ಲೋರಿನೇಷನ್ ಆಫ್ ಬ್ಯೂಟೇನ್ ಗಿವ್ಸ್ ರೈಸ್ ಟು 2 products. ಓಕೆ, ಇಲ್ಲಿ ಯಾವ ತರ ಕ್ವಶನ್ ಅರೈಸ್ ಮಾಡ್ತಾರಂತಂದ್ರ ಹೌ ಮೆನಿ ನಂಬರ್ ಆಫ್ ಮೋನೋಕ್ಲೋರಿನೇಷನ್ ಪ್ರಾಡಕ್ಟ್ಸ್ ಆರ್ ಪಾಸಿಬಲ್, ರೈಟ್? ಎಷ್ಟು ಮೋನೋಕ್ಲೋರಿನೇಟೆಡ್ ಪ್ರಾಡಕ್ಟ್ ಬರ್ತಾವೋ ಕೊಟ್ಟಂತ ಅಲ್ಕೇನ್ದಿಂದ ಅಂತ ಕ್ವಶನ್ ಕೇಳ್ತಾರೆ. ಓಕೆ, ಸೊ ದಿಸ್ ಇಸ್ another method to prepare haloalkanes from alkanes, right? Alkane ಯೂಸ್ ಮಾಡಿ ನಾವು haloalkanes ಯಾವ ತರ ಪ್ರಿಪೇರ್ ಮಾಡ್ತೀವಿ ಅಂತ ಆಯ್ತು. ಇನ್ನ ನೆಕ್ಸ್ಟ್ ಮೆಥಡ್ ಯಾವ್ದಪ್ಪ ಅಂತಂದ್ರ, so the next method is reaction of alkenes with halogen acids. Reaction of alkenes with halogen acids. Second method. This is one of the important method. Alkenes nodri. I will take a simple example for alkene is CH2 double bond CH2. This compound is called as ethene. I'll directly example ಬರೀತೇನೆ. Reaction of ethenes with hydrogen bromide. So it is halogen acid. It is an example for halogen acid. ಇದಕ್ಕೆ ಏನಂತ ಕರೀತೀರಿ? ಹೈಡ್ರೋಬ್ರೋಮಿಕ್ ಆಸಿಡ್. ಈಗ ನಾವು HCl ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕರೀತೀವಿ ಅಂತಂದ್ರೆ ಹೈಡ್ರೋಬ್ರೋಮಿಕ್ ಆಸಿಡ್ ಅಂತ ಬರೀರಿ ಅಥವಾ ಹೈಡ್ರೋಜನ್ ಬ್ರೋಮೈಡ್ ಅಂತಾನು ಕರೀರಿ. ಈಗ ನೋಡ್ರಿ, ದಿಸ್ ಹೈಡ್ರೋಜನ್ ಬ್ರೋಮೈಡ್ ಸ್ಪ್ಲಿಟ್ಸ್ ಇಂಟು HBr, H+ and Br-. ಇಲ್ಲಿ ನೋಡ್ರಿ H+. ಈಗ ಈ ಎಲೆಕ್ಟ್ರಾನ್ಸ್ ಒಂದು ಕಾರ್ಬನ್ ಆಟಮ್ ಅಲ್ಲಿ ಬಂದು ತಿಳ್ಕೊರಿ, ಇಟ್ ವಿಲ್ ಅಕ್ವೈರ್ ಮೈನಸ್ ಚಾರ್ಜ್ ಅಂಡ್ ಒನ್ ಕಾರ್ಬನ್ ವಿಲ್ ಅಕ್ವೈರ್ ಪ್ಲಸ್ ಚಾರ್ಜ್. ಅವಾಗ ಏನ್ ಮಾಡ್ಬೇಕ್ರಿ? H+ ಇದ್ದದನ್ನ ನಾವಿಲ್ಲಿ ಇದು ಕೊಡಾಕ್ಬೇಕಾ, ನೆಗೆಟಿವ್ ಚಾರ್ಜ್ ಇದ್ದದ. Br- ಅನ್ನ ಪಾಸಿಟಿವ್ ಇರುವಂತ ಕಾರ್ಬನ್ ಆಟಮ್ ಕೊಡ್ಬೇಕಾ. ಅವಾಗ ಪ್ರಾಡಕ್ಟ್ ಏನ್ ಬರ್ತದೆ ನೋಡ್ರಿ, ಇದು CH2 ಮತ್ತೆ ಇದು H+ ಏನಾಯ್ತು ಹೇಳ್ರಿ? CH3 ಆಯ್ತು. ಸಿಂಗಲ್ ಬಾಂಡ್ ವಿಲ್ ಗೆಟ್ಸ್ ರೆಡ್ಯೂಸ್ಡ್ ಟು ಡಬಲ್ ಬಾಂಡ್ ಗೆಟ್ಸ್ ರೆಡ್ಯೂಸ್ ಟು ಸಿಂಗಲ್ ಬಾಂಡ್. CH2 ಮತ್ತೆ H CH3 ಆಯ್ತಾ, ಇದು CH2 ಆಸ್ ಇಟ್ ಈಸ್ ಉಳಿತು. ಈ CH2 ಗೆ ಅಟ್ಯಾಚ್ ಮಾಡ್ಬೇಕ್ರಿ Br-. ಓಕೆ, ನೌ ದಿಸ್ ಕಾಂಪೌಂಡ್ ಇಸ್ ಕಾಲ್ಡ್ ಆಸ್
ethyl bromide. Ethyl bromide. Okay. Now this alkene or this ethene is symmetric one. ಇದು ಯಾವ ಅಲ್ಕೇನ್ ಐತಪ್ಪ ಅಂತಂದ್ರ ಸಿಮೆಟ್ರಿಕಲ್ ಇದೆ. ಸಿಮೆಟ್ರಿಕಲ್ ಅಂತಂದ್ರ ದ ಡಬಲ್ ಬಾಂಡೆಡ್ ಕಾರ್ಬನ್ ಆಟಮ್ಸ್ ಅಟ್ಯಾಚ್ಡ್ ವಿತ್ ಸೇಮ್ ಕೈಂಡ್ ಆಫ್ ಆಟಮ್ಸ್. ಈ ಕಾರ್ಬನ್ಗೂ ಎರಡು ಹೈಡ್ರೋಜನ್ಸ್ ಇದಾವ, ಈ ಕಾರ್ಬನ್ಗೂ ಎರಡು ಹೈಡ್ರೋಜನ್ಸ್ ಇದಾವ. ಸೊ ಇಲ್ಲಿ ನಿಮಗ ನೀವು ಬ್ರೋಮಿನ್ ಈ ಕಾರ್ಬನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ರಿ ಅಥವಾ ಇದಕ್ಕೆ ಆಡ್ ಮಾಡ್ರಿ, ನಿಮಗೆ ಬರುವಂತ ಪ್ರಾಡಕ್ಟ್ ಒಂದೇ ಇರ್ತದೆ. ಇನ್ನ ಪ್ರಾಬ್ಲಮ್ ಯಾವಾಗಪ್ಪ ಅಂತಂದ್ರ, ಸೊ ವೆನ್ ವಿ ಯೂಸ್ unsymmetrical alkene CH3CH double bond CH2, this is called as propene. Propene is an unsymmetric alkene. Okay, unsymmetric alkene. ಈ unsymmetrical alkene ಗೆ ನಾ ಹೈಡ್ರೋಜನ್ ಬ್ರೋಮೈಡ್ ಹಾಕಿನ ತಿಳ್ಕೊರಿ. So unsymmetrical alkene on treatment with hydrogen bromide, it follows Markovnikov rule. This follows Markovnikov's rule. So Markovnikov rule ಏನ್ ಹೇಳ್ತದೆ ಅಂತಂದ್ರ, according to Markovnikov rule, during addition across the double bond, ಇಲ್ಲಿ ಬರೀತಾ ನೋಡ್ರಿ, what Markovnikov rule states that, ಇದನ್ನು ಕೇಳ್ತಾರ. During addition of direct ಇದ ತರ ಬೇರೆ HBr across the double bond, the negative part of attacking reagent, attaches to carbon, double bonded carbon atom having less hydrogens. This is the Markovnikov rule. Rule ಏನು ಹೇಳ್ತದೆ ನೋಡ್ರಿ, during addition of hydrogen bromide across the double bond, the negative part of attacking reagent attaches to carbon atom having less hydrogens. ಹಂಗಾರ ಇದರ ನೆಗೆಟಿವ್ ಪಾರ್ಟ್ ಯಾವ್ದ್ರಿ, H plus sign Br minus. So this is the negative part and this will attach us to the double bonded carbon having less hydrogens. ಇವೆರಡರೊಳಗಡೆ ಯಾವ್ದು ಕಾರ್ಬನ್ ಆಟಮ್ ಕಡಿಮೆ ಹೈಡ್ರೋಜನ್ಸ್ ಇದಾವ, ಈ ಕಾರ್ಬನ್ ಆಟಮ್. ಹಂಗಾರ ಬ್ರೋಮಿನ್ ಬಂದ ಇದಕ್ಕೆ ಆಡ್ ಆಗ್ತದ, ಆಮೇಲೆ H ಪ್ಲಸ್ ಬಂದ ಈ ಕಾರ್ಬನ್ ಆಟಮ್ ಆಡ್ ಆಗ್ತದ. ಸೊ ಪ್ರಾಡಕ್ಟ್ ಏನ್ ಬರ್ತದ ನೋಡ್ರಿ, CH3 as it is. ಸೊ ದಿಸ್ ಇಸ್ CH. ಸೊ ಈ CH ಗೆ ನಾವೇನ್ ಆಡ್ ಮಾಡ್ಬೇಕಾ, ನೆಗೆಟಿವ್ ಪಾರ್ಟ್ ಅಂದ್ರೆ ಯಾವ್ದ್ರಿ, Br, and this double bond gets reduced to single bond. ಸೊ ಇಲ್ಲಿ ಏನ್ ಉಳಿತ್ರಿ, ಈಗ CH2 ಇದೆ, ಈ CH2 ಗೆ ನಾವು H ಪ್ಲಸ್ ಅನ್ನ ಆಡ್ ಮಾಡಿದ್ವಿ ಅಂತಂದ್ರೆ ಏನೇನ್ ಬರ್ತದ್ರಿ, CH3. ಸೊ ದಿಸ್ ಪ್ರಾಡಕ್ಟ್ ಇಸ್ ಕಾಲ್ಡ್ as 2-bromo-propane. It is the major product according to Markovnikov rule. ಇದನ್ನ ಬರೆಯಬೇಕು ನಾವು. If the same reaction ನಾವು in the presence of ನಾವು peroxide carry out ಮಾಡಿದ್ವಿ ಅಂತ ತಿಳ್ಕೊ. If we carry out the same reaction, ಏನ್ ಹೇಳ್ರಿ, reaction of propane with hydrogen bromide in the presence of peroxide, and this follows anti-Markovnikov rule. Anti-Markovnikov rule ಅಂದ್ರೆ ಅಪೋಸಿಟ್ ಟು Markovnikov rule. ಅಪೋಸಿಟ್ ಅಂದ್ರೆ ಹೆಂಗ್ ಹೇಳ್ಬೇಕಾಗ್ತದ ನೋಡ್ರಿ ಈಗ. ಸೊ ಅಪೋಸಿಟ್ ಅಂತ ತೋರ್ಸ್ಬೇಕಾಯ್ತಪ್ಪ ಅಂದ್ರೆ anti-Markovnikov rule. ಈಗ ಏನ್ ಮಾಡ್ಬೇಕ್ರಿ, Markovnikov rule ಪ್ರಕಾರ ನೆಗೆಟಿವ್ ಪಾರ್ಟ್ ಕಾರ್ಬನ್ ಕಡಿಮೆ ಹೈಡ್ರೋಜನ್ ಇರುವಂತ ಕಾರ್ಬನ್ ಗೆ ಅಟ್ಯಾಚ್ ಆಗಿತ್ತ. ಇನ್ನ anti-Markovnikov rule ಅಂದ್ರೆ the negative part attaches to the carbon having more hydrogens. Right? This is called as anti-Markovnikov rule. And this hydrogen will attach us to the carbon having less hydrogens. ಅವಾಗ ನಿಮಗೆ ಪ್ರಾಡಕ್ಟ್ ಯಾವ್ದು ಬರ್ತದೆ ನೋಡ್ರಿ, CH3 as it is. Now this CH gets added with hydrogen. CH ಮತ್ತು ಅದು ಹೈಡ್ರೋಜನ್ ಏನ ಕನ್ವರ್ಟ್ ಆಗ್ತದ್ರಿ, CH2, and double bond gets reduced to single bond. ಇಲ್ಲಿ CH2 ಇದೆ, ಈ CH2 ಏನ್ ಆಡ್ ಆಗ್ತದಪ್ಪ ಅಂತಂದ್ರ ಈ ನೆಗೆಟಿವ್ ಪಾರ್ಟ್ ಯಾವ್ದ್ರಿ, Br. CH3 CH2 CH2 Br. So this is 1-bromopropane. So 1-bromopropane is the major product according to anti-Markovnikov rule. ನೆನಪಿರಲ್ರೆ, 1-bromopropane is major product according to anti-Markovnikov rule. 2-bromopropane is the major product according to
ಮಾರ್ಕೋನಿಕೋಫ್ರೋಲ್. ಇದ್ರ ಮೇಲೆ ಒಂದು ಕ್ವಶನ್ ಡೆಫಿನೆಟ್ಲಿ ಅರೈಸ್ ಮಾಡ್ತಾರೆ. ಸೊ ಯು ಶುಡ್ ಕಾನ್ಸಂಟ್ರೇಟ್ ಆನ್ ದಿಸ್ ರಿಯಾಕ್ಷನ್. ಓಕೆ, ನೌ ನೆಕ್ಸ್ಟ್ ಒನ್ ನೋಡ್ರಿ, ನೆಕ್ಸ್ಟ್ ಮೆಥಡ್ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಯಾವ ತರ ಐತಪ್ಪ ಅಂದ್ರೆ, ಎಕ್ಸ್ಪ್ಲೇನ್ ಫಿಂಕಲ್ಸ್ಟೇನ್ ರಿಯಾಕ್ಷನ್. ಎಕ್ಸ್ಪ್ಲೇನ್ ಫಿಂಕಲ್ಸ್ಟೇನ್ ರಿಯಾಕ್ಷನ್ ಅಂಡ್ ಸ್ವಾರ್ಟ್ಸ್ ರಿಯಾಕ್ಷನ್ ವಿತ್ ಒನ್ ಎಕ್ಸಾಂಪಲ್. ಫಿಂಕಲ್ಸ್ಟೇನ್ ರಿಯಾಕ್ಷನ್ ಮತ್ತು ಸ್ವಾರ್ಟ್ಸ್ ರಿಯಾಕ್ಷನ್ ಎಕ್ಸ್ಪ್ಲೇನ್ ಮಾಡಂತ ಹೇಳಿದಾರೆ. ಬೋತ್ ಫಿಂಕಲ್ಸ್ಟೇನ್ ಅಂಡ್ ಸ್ವಾರ್ಟ್ಸ್ ರಿಯಾಕ್ಷನ್ಸ್ ಆರ್ ಹ್ಯಾಲೋಜಿನ್ ಎಕ್ಸ್ಚೇಂಜ್ ಮೆಥಡ್ಸ್. Both are called as halogen exchange methods. Halogen exchange methods. Okay, these are used to prepare alkyl fluorides and alkyl iodide. Alkyl iodide ಮತ್ತು alkyl fluoride ಅನ್ನು ಪ್ರಿಪೇರ್ ಮಾಡಕ್ ನಾವು ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಮೆಥಡ್ ನೋಡು ನಾವಿಲ್ಲಿ ಯಾವ್ದಪ್ಪ ಅಂತಂದ್ರೆ ಫಿಂಕಲ್ಸ್ಟೇನ್ ರಿಯಾಕ್ಷನ್. ಫಸ್ಟ್ ಒನ್ is Finkelstein reaction. So Finkelstein reaction is used to prepare, this method is used to prepare alkyl iodide. This is used to prepare alkyl iodide. Alkyl iodide general formula ಏನಪ್ಪಾ ಅಂದ್ರೆ Ri. R ಅಂದ್ರೆ alkyl, I ಅಂದ್ರೆ iodide. ಹೆಂಗ್ ಪ್ರಿಪೇರ್ ಮಾಡ್ತಾರೆ ನೋಡ್ರಿ, alkyl chloride or alkyl bromide ನೋಡ್ರಿ ಯಾವ್ದು ಯೂಸ್ ಮಾಡ್ಕೋಬಹುದು. RCl ಅಂದ್ರೆ ಏನ್ ಹೇಳ್ರಿ, ಕಾಮನ್ ಏನಂತ ಕರಿತೀವಿ ನಾವು ಇಲ್ಲಿ ಅಲ್ಕೈಲ್ ಕ್ಲೋರೈಡ್. ನೀವು ಅಲ್ಕೈಲ್ ಕ್ಲೋರೈಡ್ ಯೂಸ್ ಮಾಡ್ರಿ ಅಥವಾ ಆರ್ ಅಲ್ಕೈಲ್ ಬ್ರೋಮೈಡ್. ಅಲ್ಕೈಲ್ ಕ್ಲೋರೈಡ್ ಆರ್ ಅಲ್ಕೈಲ್ ಬ್ರೋಮೈಡ್ ಆನ್ ಟ್ರೀಟ್ಮೆಂಟ್ ವಿತ್ ಸೋಡಿಯಂ ಅಯೋಡೈಡ್. ಆನ್ ಟ್ರೀಟ್ಮೆಂಟ್ ವಿತ್ ಸೋಡಿಯಂ ಅಯೋಡೈಡ್ in the presence of dry acetone. In the presence of dry acetone as a solvent. ನೋಡ್ರಿ ಅಲ್ಕೈಲ್ ಕ್ಲೋರೈಡ್ ಆರ್ ಅಲ್ಕೈಲ್ ಬ್ರೋಮೈಡ್ ಆನ್ ಟ್ರೀಟ್ಮೆಂಟ್ ವಿತ್ ಸೋಡಿಯಂ ಅಯೋಡೈಡ್ in the presence of dry acetone, exchange of halogens takes place. ಇಲ್ಲಿ ಏನಾಗ್ತಾವ್ರಿ, ಹ್ಯಾಲೋಜನ್ಸ್ ಎಕ್ಸ್ಚೇಂಜ್ ಆಗ್ತಾವ. ಇಲ್ಲಿ ಯಾವ್ಯಾವ ಹ್ಯಾಲೋಜನ್ಸ್ ಇದೆ ನೋಡ್ರಿ, ಕ್ಲೋರಿನ್ ಇದೆ ಮತ್ತೆ ಅಯೋಡಿನ್ ಇದೆ. ಈ ಅಯೋಡಿನ ಮತ್ತು ಕ್ಲೋರಿನ್ ಎರಡು ಎಕ್ಸ್ಚೇಂಜ್ ಆಗಿಬಿಡ್ತಾವ. ಸೊ Cl ಜಾಗದಾಗ ಯಾವ್ದು ಬರ್ತದ, ಅಯೋಡಿನ್ ಬರ್ತದ. ಆಮೇಲೆ ಇಲ್ಲಿ ಐ ಜಾಗದಾಗ ಯಾವ್ದು ಬರ್ತದೆ, Cl ಬರ್ತದೆ. ಸೊ ಅವಾಗ ಇಲ್ಲಿ ಏನ್ ಬರೀತೀವಿ ನಾವಿಲ್ಲಿ NaCl. Ri is called as alkyl iodide. Alkyl iodide. ಸೊ ಇಲ್ಲಿ ಏನಾಯ್ತು ನೋಡ್ರಿ, ಹ್ಯಾಲೋಜನ್ ಎಕ್ಸ್ಚೇಂಜ್ ಆಯ್ತಲ್ಲ. ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಫಿಂಕಲ್ಸ್ಟೇನ್ ರಿಯಾಕ್ಷನ್. ಇದ್ರ ಮೇಲೆ ಮತ್ತೊಂದು ವೇದೊಳಗೂ ಕ್ವಶನ್ ಕೇಳ್ಬೋದು. ಏನ್ ಮಾಡ್ತಾರ್ರಿ, ಈ ರಿಯಾಕ್ಷನ್ ಕೊಡ್ತಾರ, ಈ ರಿಯಾಕ್ಷನ್ ಕೊಟ್ಟ ನೇಮ್ ದ ರಿಯಾಕ್ಷನ್ ಅಂತ ಕೇಳ್ತಾರೆ. ನೇಮ್ ಅಂತ ಹೇಳಿದಾಗ ಯು ಶುಡ್ ರೈಟ್ ಫಿಂಕಲ್ಸ್ಟೇನ್ ರಿಯಾಕ್ಷನ್, ಅಥವಾ ಎಕ್ಸ್ಪ್ಲೇನ್ ಫಿಂಕಲ್ಸ್ಟೇನ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್ ಅಂತ ಹೇಳಿದಾಗ ಇದು ಜನರಲ್ ರಿಯಾಕ್ಷನ್ ಆಗ್ತದ. ನೀವು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಏನ್ ಮಾಡ್ರಿ, ಆರ್ ಜಾಗದಾಗ ಯಾವ್ದಾದ್ರು ಒಂದು ಅಲ್ಕೈಲ್ ಗ್ರೂಪ್ ಬರೀರಿ. ಆರ್ ಜಾಗದಾಗ ನೀವು CH3 ಬರದ್ರಿ ಅಂದ್ರೆ CH3Cl ಆಗ್ತದ. ಇಲ್ಲಿ ಆರ್ ಜಾಗದಾಗ ಏನಾಗ ರಿಪ್ಲೇಸ್ ಆಗ್ತದ್ರಿ, CH3I ಬರ್ತದ. ಮಿಥೈಲ್ ಕ್ಲೋರೈಡ್ ಇದ್ದದ ಮಿಥೈಲ್ ಅಯೋಡೈಡ್ ಕನ್ವರ್ಟ್ ಆಗ್ತದ. ಸೊ ದಿಸ್ ಇಸ್ ಫಿಂಕಲ್ಸ್ಟೇನ್ ರಿಯಾಕ್ಷನ್. ಮತ್ತೊಂದು ಯಾವ್ದು ಇದೆ ರೀ, ಸ್ವಾರ್ಟ್ಸ್ ರಿಯಾಕ್ಷನ್. ಸೆಕೆಂಡ್ ಒನ್ ಇಸ್ ಸ್ವಾರ್ಟ್ಸ್ ರಿಯಾಕ್ಷನ್. ಸ್ವಾರ್ಟ್ಸ್ ರಿಯಾಕ್ಷನ್. ಸೊ ಸ್ವಾರ್ಟ್ಸ್ ರಿಯಾಕ್ಷನ್ ಎದಕ್ಕೆ ಯೂಸ್ ಮಾಡ್ತಾರ? ಸ್ವಾರ್ಟ್ಸ್ ರಿಯಾಕ್ಷನ್ is used to prepare. Swartz reaction is used to prepare alkyl fluorides. Alkyl fluorides. So alkyl fluoride general formula ಏನಪ್ಪಾ ಅಂತಂದ್ರೆ RF. ನೋಡ್ರಿ ಇಲ್ಲಿ ಬಂತು ನೋಡ್ರಿ. Fluoro compounds can be prepared by one of the best method called as Swartz reaction. ಇಲ್ಲಿ ನೋಡ್ರಿ, alkyl chlorides or alkyl bromides. RBr ಅಂದ್ರೆ ಏನ್ ಹೇಳ್ರದ, alkyl bromide. alkyl bromide ಅರ ತಗೋಬಹುದ ಅಥವಾ ಕ್ಲೋರೈಡ್ ಅರ ತಗೋಬಹುದು. ಅಲ್ಕೈಲ್ ಕ್ಲೋರೈಡ್ ಆರ್ ಅಲ್ಕೈಲ್ ಬ್ರೋಮೈಡ್ಸ್ ಆನ್ ಟ್ರೀಟ್ಮೆಂಟ್ ವಿತ್ ಮೆಟಲ್ ಫ್ಲೋರೈಡ್ಸ್. ಯಾವ ತಗೋದ್ ಹೇಳ್ರಿ, ಮೆಟಲ್ ಫ್ಲೋರೈಡ್. ಮೆಟಲ್ ಫ್ಲೋರೈಡ್ಸ್ ಯಾವ ಇರ್ಬೋದಪ್ಪ ಅಂತಂದ್ರ, ಯು ಕ್ಯಾನ್ ಯೂಸ್ ಸಿಲ್ವರ್ ಫ್ಲೋರೈಡ್, ಯು ಕ್ಯಾನ್ ಯೂಸ್ ಮರ್ಕ್ಯುರಿಕ್ ಫ್ಲೋರೈಡ್, ಆರ್ ಯು ಕ್ಯಾನ್ ಯೂಸ್ ಕೋಬಾಲ್ಟ್ ಫ್ಲೋರೈಡ್ ಎಟ್ಸೆಟ್ರಾ. ಇವೆಲ್ಲಾನು ಏನಪ್ಪಾ ಅಂತಂದ್ರ ಮೆಟಲ್ ಫ್ಲೋರೈಡ್ಸ್. ಅಲ್ಕೈಲ್ ಬ್ರೋಮೈಡ್ ಆರ್ ಅಲ್ಕೈಲ್ ಕ್ಲೋರೈಡ್ ಆನ್ ರಿಯಾಕ್ಷನ್ ವಿತ್ ಮೆಟಲ್ ಫ್ಲೋರೈಡ್. ಯಾವ ಮೆಟಲ್ ಫ್ಲೋರೈಡ್ ತಗೊಂಡನಪ್ಪ ಅಂದ್ರೆ ನಾ ಇಲ್ಲಿ ಸಿಲ್ವರ್ ಮೆಟಲ್ ಫ್ಲೋರೈಡ್ ತಗೊಂಡನ. ದಿಸ್ ಇಸ್ ಕಾಲ್ಡ್ ಆಸ್ ಸಿಲ್ವರ್ ಫ್ಲೋರೈಡ್. ಸೊ ಹಿಯರ್ ಆಲ್ಸೋ ಎಕ್ಸ್ಚೇಂಜ್ ಆಫ್ ಹ್ಯಾಲೋಜನ್ ಟೇಕ್ಸ್ ಪ್ಲೇಸ್. ಇಲ್ಲೂ ಹ್ಯಾಲೋಜನ್ಸ್ ಎಕ್ಸ್ಚೇಂಜ್ ಆಗ್ತಾವ. ಯಾವ್ದಾದ್ರೆ ಬ್ರೋಮಿನ್ ಇದ್ದದ ಫ್ಲೋರಿನ್ ಜೊತೆ ಎಕ್ಸ್ಚೇಂಜ್ ಮಾಡ್ಕೋತದ. ಅವಾಗ ನಾವು ಯಾವ ಕಾಂಪೌಂಡ್ ಬರ್ತದೆ ನೋಡ್ರಿ, RF. RF ಅಂದ್ರೆ ಯಾವ್ದು ಹೇಳ್ರಿ, R is called as alkyl, F ಅಂದ್ರೆ ಫ್ಲೋರೈಡ್. ಅಲ್ಕೈಲ್ ಫ್ಲೋರೈಡ್ ಹೊರಗಡೆ ಏನ್ ಬರ್ತದ ರೀ, ಸಿಲ್ವರ್ ಬ್ರೋಮೈಡ್ ಎಲಿಮಿನೇಟ್ ಆಗ್ತದ. ಸೊ ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಸ್ವಾರ್ಟ್ಸ್ ರಿಯಾಕ್ಷನ್. ಇವೆರಡು ಬಹಳ ಇಂಪಾರ್ಟೆಂಟ್ ರಿಯಾಕ್ಷನ್. ಇಲ್ಲಿ ರಿಯಾಕ್ಷನ್ ಕೊಟ್ಟ ನೇಮ್ ಕೇಳಬಹುದ
ಅಥವಾ ನೇಮ್ ಕೊಟ್ಟ ರಿಯಾಕ್ಷನ್ ಕೇಳಬಹುದು. ಓಕೆ, ಸೊ ದಿಸ್ ಇಸ್ ಫಿಂಕಲ್ಸೇನ್ ರಿಯಾಕ್ಷನ್ ಅಂಡ್ ಸ್ವಾರ್ಟ್ಸ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಮೆಥಡ್ ನೋಡೋಣ ನಾವೆಲ್ಲ. ನೆಕ್ಸ್ಟ್ ಯಾವಪ್ಪ ಅಂತಂದ್ರೆ ಎಕ್ಸ್ಪ್ಲೈನ್ ಹನ್ಸ್ ಡಿಕ್ಕರ್ ರಿಯಾಕ್ಷನ್ ಅಂಡ್ ಗಿವ್ ಒನ್ ಎಕ್ಸಾಂಪಲ್. ಸೊ ಹನ್ಸ್ ಡಿಕ್ಕರ್ ರಿಯಾಕ್ಷನ್ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡೋಣ. ಸೊ ಹನ್ಸ್ ಡಿಕ್ಕರ್ ರಿಯಾಕ್ಷನ್ ಇದು ಆಕ್ಚುಲಿ ನಿಮ್ ಥಿಯರಿದಾಗ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಂಗಿಲ್ಲ, ನೆನಪಿರ್ಲಿ ಇದೊಂದು ರಿಯಾಕ್ಷನ್. ಹನ್ಸ್ ಡಿಕ್ಕರ್ ರಿಯಾಕ್ಷನ್, this method is used to prepare either alkyl chlorides or alkyl bromides. This is used to prepare alkyl bromides or alkyl chlorides. ಇದನ್ನ ನಾವು ಪ್ರಿಪೇರ್ ಅನ್ನ ಮಾಡಬಹುದು. ಎದರಿಂದ ನೋಡ್ರಿ, using silver salt of carboxylic acids. Silver salt of carboxylic acids. Alkyl bromides or alkyl chlorides are prepared using silver salt of carboxylic acids. ಹೆಂಗ್ ಮಾಡ್ತಾರ ನೋಡ್ರಿ ಇಲ್ಲಿ. ಸಿಲ್ವರ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಹೆಂಗ್ ಬರೀದ್ರಿ, RCOOH ಬರ್ದಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗ್ತದ. ಇಲ್ಲ ಏನ್ ಬರೀತೀನಿ ಹೇಳ್ರಿ, ಸಿಲ್ವರ್ ಬರೀತೀನಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸಿಲ್ವರ್ ಕಾರ್ಬಾಕ್ಸಿಲೇಟ್. This compound is called as silver carboxylate. Silver carboxylate on treatment with either chlorine or bromine. Bromine product ಅನ್ನ ಬರಕ ತಗೋತಾನ. Either chlorine or bromine in the presence of carbon tetrachloride as a solvent. ನೋಡ್ರಿ, silver salt of carboxylic acid on treatment with bromine in the presence of carbon tetrachloride, liberation of carbon dioxide takes place. ಲಿಬರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಹಂಗಾರೆ ನೀವು ಇದನ್ನು ಕಾಮನ್ ಏನಂತ ಕರಿಬಹುದಾ, ಡಿಕಾರ್ಬಾಕ್ಸಿಲೇಷನ್ ಅಂತಾನು ಕರಿಬಹುದು. ಡಿಕಾರ್ಬಾಕ್ಸಿಲೇಷನ್ ಈಸ್ ನಥಿಂಗ್ ಬಟ್ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಕಾಲ್ಡ್ ಆಸ್ ಡಿಕಾರ್ಬಾಕ್ಸಿಲೇಷನ್. ಇಲ್ಲೇನಾಗ್ತದ್ರಿ, ಈ RCOO ಹೋಗ್ತದ, CO ಹೋಗ್ತದ. CO ಅಂದ್ರೆ ಯಾವ ತರ ಹೋಯ್ತು ಹೇಳ್ರಿ, ಇಟ್ ಈಸ್ ಎಲಿಮಿನೇಟೆಡ್ ಆಸ್ CO2 ಗ್ಯಾಸ್. ಅಂಡ್ ದಿಸ್ ಸಿಲ್ವರ್ ವಿಲ್ ಕಂಬೈನ್ ವಿತ್ ಒನ್ ಬ್ರೋಮಿನ್. ಅಂದ್ರೆ ಯಾವ್ದು ಬರ್ತೈತೆ ಹೇಳ್ರಿ, ಸಿಲ್ವರ್ ಬ್ರೋಮೈಡ್ ಹೊರಗಡೆ ಬಂತ. ಪ್ಲಸ್ ಉಳಿತೆ ನೋಡ್ರಿ ಮೇನ್ ಪ್ರಾಡಕ್ಟ್ R ಮತ್ತೆ ಇದ್ರೊಳಗಿಂದ ಒಂದು ಬ್ರೋಮಿನ್. ಸೊ ಅಂದ್ರೆ ಏನ್ ಬಂತ ಹೇಳ್ರಿ ಪ್ರಾಡಕ್ಟ್ RBr. ಸೊ RBr is called as alkyl bromide. Alkyl bromide. And this reaction is called as Huns-Dicker reaction. And this method is used to prepare alkyl bromides or chlorides. ಏನ್ ಮಾಡ್ಬೇಕು ನೋಡ್ರಿ, ಸಿಲ್ವರ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್, ನಾನು ನೇಮ್ ಬರ್ದಾನ ಸಿಲ್ವರ್ ಕಾರ್ಬಾಕ್ಸಿಲೇಟ್ ಅಂತೇಳಿ. Silver salt of carboxylic acids on treatment with either bromine or chlorine in the presence of carbon tetrachloride gives rise to alkyl bromides. This is also called as decarboxylation. ಯಾಕೆ ನಾವು decarboxylation ಅಂತ ಕರಿಬಹುದು ಅಂತಂದ್ರೆ, here elimination of carbon dioxide from this carboxylic acid group takes place. That's why this method is called as decarboxylation also. Okay, there is one more method for the preparation of haloarenes. ಹ್ಯಾಲೋರೇನ್ ಹೆಂಗ್ ಪ್ರಿಪೇರ್ ಮಾಡೋದ, ಯಾವಪ್ಪ ಅಂದ್ರೆ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಈಸ್ ಯೂಸ್ ಟು ಪ್ರಿಪೇರ್ ಹ್ಯಾಲೋಅರೇನ್ಸ್. ಇದು ಒಂದು ಇಂಪಾರ್ಟೆಂಟ್ ರಿಯಾಕ್ಷನ್ ಇದೆ. ಸೊ ಇದನ್ನ ಯಾವ ತರ ಮಾಡ್ತಾರಂತ ನೋಡೋಣ ನಾವೆಲ್ಲಿ. ಯಾವ್ದು ಹೇಳ್ರಿ, ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಟು ಪ್ರಿಪೇರ್ ಹ್ಯಾಲೋಅರೇನ್ಸ್. ಸ್ಯಾಂಡ್ ಮೇಯರ್ಸ್ reaction. So sand Meyer's reaction is used to prepare haloarenes. ಯಾವ್ದನ್ನ ಯೂಸ್ ಮಾಡಪ್ಪ ಅಂದ್ರ ಯೂಸಿಂಗ್ ಡೈಅಜೋನಿಯಂ ಸಾಲ್ಟ್ಸ್. ಡೈಅಜೋನಿಯಂ ಸಾಲ್ಟ್ ನ ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಕೊಡ್ತಾನಪ್ಪ ಅಂದ್ರ BDC. BDC ಇದು ಕಾಮನ್ ಫಾರ್ಮ್. ಇದನ್ನ BDC ಅಂದ್ರೆ ಏನಂತಂದ್ರ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್. ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್. So using benzene diazonium chloride we can prepare haloarenes. ನೋಡ್ರಿ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಆಕ್ಚುಲಿ ಎರಡು ಸ್ಟೆಪ್ ಬರಿಬೇಕ. ನಾ ಎರಡು ಸ್ಟೆಪ್ ಹೇಳ್ತಾನೆ. ಫಸ್ಟ್ ಡೈಅಜೋನಿಯಂ ಕ್ಲೋರೈಡ್ ಹೆಂಗ್ ಪ್ರಿಪೇರ್ ಮಾಡ್ತಾರೆ ಹೇಳ್ತಾನೆ ನೋಡ್ರಿ. ಪ್ರೈಮರಿ ಅರೋಮ್ಯಾಟಿಕ್ ಅಮೈನ್ಸ್. Primary aromatic amine. This is primary aromatic amine. It is commonly known as aniline. Aniline on treatment with nitrous acid, HNO2. HNO2 is called as nitrous acid. So nitrous acid hang prepare ಮಾಡ್ತಾರಪ್ಪ ಅಂತಂದ್ರೆ it is prepared from the mixture of sodium nitrite. NaNO2 ಅಂದ್ರೆ sodium nitrite with concentrated HCl. Mixture of NaNO2 and HCl will give rise to HNO2. And this preparation of nitrous acid takes place in C2. In C2 ಅಂದ್ರೆ ಇಲ್ಲಿ ನೋಡ್ರಿ nitrous acid is being unstable. ಈಗ ನೋಡ್ರಿ ನೀವು ಪ್ರಾಕ್ಟಿಕಲಿ ಮಾಡೋರು ಇದ್ರಪ್ಪ ಅಂತಂದ್ರ ಏನ್ ಮಾಡ್ತಾರ ಅಂದ್ರೆ 1 ಟೆಸ್ಟ್ ಟ್ಯೂಬ್ ತಗೋತಾರ.
ಈ ಟೆಸ್ಟ್ ಒಳಗಡೆ ಏನೇನ್ ಆಡ್ ಮಾಡ್ತಾರ ನೋಡ್ರಿ, ಇದ್ರಾಗ ಅನಿಲೀನ್ ಆಡ್ ಮಾಡ್ತಾರ. ಅನಿಲೀನಿಗೂ ಏನ್ ಆಡ್ ಮಾಡೋದು ಹೇಳ್ರಿ, NaNO2 ಆಡ್ ಮಾಡೋದ. NaNO2 ಜೊತೆನು HCl ಹಾಕೋದು. ಓಕೆ, ಇವೆಲ್ಲ ಮೂರು ಮಿಕ್ಸರ್ ಆಡ್ ಮಾಡಿಕೊಳ್ಳಿ. ಫಸ್ಟ್ ಕೈ HCl NaNO2 ರಿಯಾಕ್ಟ್ ಆಗಿ ಇವೇನ್ ಪ್ರೊಡ್ಯೂಸ್ ಮಾಡ್ತಾವಪ್ಪ ಅಂದ್ರೆ HNO2 ನ ಪ್ರೊಡ್ಯೂಸ್ ಮಾಡ್ತಾವ. HNO2 H ಮತ್ತೆ NO2 HNO2 ಆಗ್ತದೆ, NaCl ಉಳಿತದ. ಸೊ ಈ HNO2 ಫಸ್ಟ್ ಪ್ರಿಪೇರ್ ಆಗ್ತದ ಅಂಡ್ ದೆನ್ ದಿಸ್ ನೈಟ್ರಸ್ ಆಸಿಡ್ ವಿಲ್ ರಿಯಾಕ್ಟ್ಸ್ ವಿತ್ ಅನಿಲೀನ್. ನೋಡಿ, ರಿಯಾಕ್ಷನ್ ಮಿಕ್ಸರ್ ಒಳಗಡೆನ ನಾವು ನೈಟ್ರಸ್ ಆಸಿಡ್ ಪ್ರಿಪೇರ್ ಮಾಡತ್ತಪ್ಪ ಅಂತಂದ್ರ ದಿಸ್ ಪ್ರಿಪರೇಷನ್ ಇಸ್ ಜನರಲಿ ಕಾಲ್ಡ್ ಎಸ್ ಇನ್ C2 ಅಂತ ಕರೀತಾರ. ಓಕೆ, ಗೊತ್ತಾಯ್ತಾ? ಅಂಡ್ ದಿಸ್ ರಿಯಾಕ್ಷನ್ ಇಸ್ ಕ್ಯಾರಿಡ್ ಔಟ್ ಅಟ್ 0 to 5 ಡಿಗ್ರಿ ಸೆಲ್ಸಿಯಸ್, ಅಥವಾ ಯು ಕ್ಯಾನ್ ರೈಟ್ ಅರೌಂಡ್ 273 to 278 ಕೆಲ್ವಿನ್ ಅಂತ ಹೇಳಿ ಬರದ. ಫಸ್ಟ್ ಏನ್ ಬರ್ತದಪ್ಪ ಅಂದ್ರೆ ನಮಗೆ ಇಲ್ಲಿ ಡೈಅಜೋನಿಯಂ ಸಾಲ್ಟ್ ಯಾವ್ದು ಬರ್ತದ ಅಂದ್ರೆ ಬೆನ್ಸಿನ್ ಡೈಅಜೋ. ನೋಡ್ರ, ಡೈಅಜೋ ಅಂದ್ರ ನೆನಪಿಲ್ರಿ, ಹೆಟಿರೋ ಆಟಮ್ಸ್ ಬರ್ತಾವ. ಹೆಟಿರೋ ಆಟಮ್ಸ್ ಯಾವಪ್ಪ ಅಂತಂದ್ರ ಆಕ್ಸಿಜನ್ ಇತ್ತ ತಿಳ್ಕೊರಿ. ಆಕ್ಸಿಜನ್ ಹೆಟಿರೋ ಆಟಮ್ ಇದ್ದಾಗ ಇದಕ್ಕ ಆಕ್ಸೋ ಅಂತ ಕರೀತಾರ. ಸಲ್ಫರ್ ಹೆಟಿರೋ ಆಟಮ್ ಇತ್ತಂದ್ರ ಇದಕ್ಕ ಥಿಯೋ ಅಂತ ಕರೀತಾರ. ನೈಟ್ರೋಜನ್ ಇತ್ತಂದ್ರ ಇದಕ್ಕ ಅಜೋ ಅಂತ ಕರೀತಾರ. ಓಕೆ, ನೋಡ್ರಿ, ಒಂದ ನೈಟ್ರೋಜನ್ ಇಲ್ಲ, ಎರಡದಾವ, ಅದಕ್ಕೆ ಏನಂತ ಕರೆದ್ರಿ ಡೈಅಜೋ. ಅಂಡ್ ದಿಸ್ ಡೈಅಜೋ ಗ್ರೂಪ್ ಇಸ್ ಕ್ಯಾರಿಂಗ್ ಪ್ಲಸ್ ಚಾರ್ಜ್, ಅದಕ್ಕಾಗಿ ಡೈಅಜೋನಿಯಂ. ಇಲ್ಲೇನ್ ಬರ್ತದಂದ್ರೆ Cl ಮೈನಸ್. ಸೊ ಇದನ್ನ ಕಾಮನ್ ಏನಂತ ಕರೀತಾರ ಬೆನ್ಸಿನ್. ಸೊ ಇದು ಬೆನ್ಸಿನ್ ಮೇಲೆ N2 ಪ್ಲಸ್, N2 ಅಂದ್ರೆ ಡೈಅಜೋ. ಅಂಡ್ ದಿಸ್ ಡೈಅಜೋ ಗ್ರೂಪ್ ಕ್ಯಾರೀಸ್ ಪ್ಲಸ್ ಚಾರ್ಜ್, ಯು ಕ್ಯಾನ್ ಕಾಲ್ ಇಟ್ ಆಸ್ ಬೆನ್ಸಿನ್ ಡೈಅಜೋನಿಯಂ. ಮುಂದೆ Cl ಮೈನಸ್ ಇದೆ, ನೀವು ಅದಕ್ಕೆ ಏನಂತ ಬರೀಬೇಕಾ ಕ್ಲೋರೈಡ್. ದಿಸ್ ಇಸ್ ಇನ್ ಶಾರ್ಟ್ ವಿ ಕ್ಯಾನ್ ರೇಟ್ ಇಟ್ ಆಸ್ BDC. ಸೊ ಫಸ್ಟ್ ಸ್ಟೆಪ್ ಒಳಗೆ ನಾವೇನ್ ಪ್ರಿಪೇರ್ ಮಾಡಿದ್ವಿ, ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್. ಈ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಕ್ಯುಪ್ರಸ್ ಕ್ಲೋರೈಡ್ ಜೊತೆ ನಾವು ರಿಯಾಕ್ಟ್ ಮಾಡಿದ್ವಿ ಅಂತ ತಿಳ್ಕೊರಿ, N2 ಪ್ಲಸ್ Cl ಮೈನಸ್. ಸೊ ವೆನ್ ದಿಸ್ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ on treatment with cuprous halides Cu2 Cl2 or Cu2Br2, ಕ್ಯುಪ್ರಸ್ ಕ್ಲೋರೈಡ್ ಯೂಸ್ ಮಾಡ್ರಿ ಅಥವಾ ಕ್ಯುಪ್ರಸ್ ಬ್ರೋಮೈಡ್ ಯೂಸ್ ಮಾಡ್ರಿ. ಕ್ಯುಪ್ರಸ್ ಕ್ಲೋರೈಡ್ ಯೂಸ್ ಮಾಡ್ರಪ್ಪ ಅಂತಂದ್ರ ಯು ವಿಲ್ ಗೆಟ್ ಕ್ಲೋರೋಬೆನ್ಸಿನ್. ಅಕಸ್ಮಾತ್ ನೀವು ಕ್ಯುಪ್ರಸ್ ಬ್ರೋಮೈಡ್ ಯೂಸ್ ಮಾಡ್ರಿ ಅಂತಂದ್ರ ಯು ವಿಲ್ ಗೆಟ್ ಬ್ರೋಮೋಬೆನ್ಸಿನ್. ರೈಟ್, ಕ್ಯುಪ್ರಸ್ ಕ್ಲೋರೈಡ್ ಹಾಕಿರಪ್ಪ ಅಂತರ N2 ಇದ್ರಾಗಿಂದ ನೈಟ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗ್ತದ, ಪ್ಲಸ್ HCl ಹೊರಗಡೆ ಬರ್ತದ. ಓಕೆ, ವಾಟ್ ವಿ ಹ್ಯಾವ್ ಗಾಟ್ ಹಿಯರ್ ಕ್ಲೋರೋಬೆನ್ಸಿನ್. So this reaction is called as Sandmeyer's reaction for the preparation of haloarenes, and this is one of the best method for the preparation of haloarenes. Okay.